ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತೊಂದು ಬಹಳ ವಿಶೇಷವಾದಂಥ ಒಂದು ಟಾಪಿಕನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೇನೆ. ಫಸ್ಟೇ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಇದು ಯಾವುದೇ ವ್ಯೂಸಿಗೋಸ್ಕರ ಮಾಡ್ತಾ ಇರುವಂಥ ವಿಡಿಯೋ ಅಲ್ಲ. ಯಾಕೆಂದರೆ ಬಹುಶಃ ಈ ರೀತಿ ವೀಡಿಯೋಸ್ಗಳಿಗೆ ಹೆಚ್ಚು ವ್ಯೂಸ್ ಬರ್ಬೋದು, ಐ ಡೋಂಟ್ ನೋ. ಯಾಕೆಂದರೆ ನಮ್ಮ ಉಳಿದಂಥ ಎಷ್ಟೋ ಎಜುಕೇಷನಲ್ ವೀಡಿಯೋಸ್ಗಳಿವೆ, ಅದಕ್ಕಿಂತ ಜಾಸ್ತಿಯಾಗಿ ದಿಸ್ ಇಸ್ ಅ ಜನರಲ್ ಟಾಪಿಕ್, ಅದಕ್ಕೋಸ್ಕರ ಜಾಸ್ತಿ ವ್ಯೂಸ್ ಆಗ್ಬೋದು. ಬಟ್ 100% ನಾನು ಹೇಳ್ತಾ ಇರುವಂಥದ್ದು ಇದು ಯಾವುದೇ ವ್ಯೂಸಿಗೋಸ್ಕರ ಅಲ್ಲ. ಆದರೆ ಕೆಲವೊಂದು ವಿಷಯವನ್ನು ಕೆಲವೊಂದು ಹಂತದಲ್ಲಿ ಕೆಲವೊಂದು ಸಮಯದಲ್ಲಿ ಹೇಳುವಂಥ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಏನಂತ ನೋಡೋಣ ಬನ್ನಿ. ಸೊ ಬೇಸಿಕಲಿ ಸೋಷಲ್ ಮೀಡಿಯಾ ಹೇಳುವಂಥದ್ದು, ಡಿಯರ್ ಹೇಟರ್ಸ್ ಅಂದರೆ ಯಾರು? ಬೇಸಿಕಲಿ ನಾವು ಸೋಷಲ್ ಮೀಡಿಯಾ ಟ್ರೋಲ್ಸ್ ಅಥವಾ ಬ್ಯಾಡ್ ಕಮೆಂಟ್ಸ್ ಮಾಡುವಂಥವ್ರು, ನೆಗೆಟಿವ್ ಫೀಡ್ಬ್ಯಾಕ್ ಕೊಡೋರಿಗೆ, ಅಂಥವ್ರಿಗೆ ನಾವು ಹೇಳುವಂಥದ್ದು. ಸೊ ಒಂದು ವಿಚಾರ ಏನಂತಂದರೆ, ಸೋಷಲ್ ಮೀಡಿಯಾ ಹ್ಯಾಸ್ ಲಾಸ್ಟ್ ಇಟ್ಸ್ ಹ್ಯುಮ್ಯಾನಿಟಿ. ಅದಂತೂ ಎಲ್ರಿಗೂ ಗೊತ್ತಿರುವಂಥದ್ದು. ಯಾಕೆಂದರೆ ಅಲ್ಲಿ ಫೀಲಿಂಗ್ಸಿಗೆ ಅಥವಾ ನಮ್ಮ ಪ್ಯಾಷನ್ಗೆ ಅದಕ್ಕೆ ಯಾವುದೇ ರೀತಿಯ ವ್ಯಾಲ್ಯೂನೂ ಇಲ್ಲ. ಅದು ಅದರಲ್ಲಿ ಏನು ನಾವು ವಿಚಾರವನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಮಾಡಿದರೆ ತಪ್ಪಾಗತ್ತೆ. ಓಕೆ, ಆದರೆ ನಾವೀಗ ಜುಡಿಷರಿ ಎಕ್ಸಾಮಿನೇಷನ್ ಆಸ್ಪಿರೆಂಟ್ಸ್ ಹಾಕ್ಕೊಂಡು ನಮ್ಮ ರ್ಯಾಷನಾಲಿಟಿ ಎಲ್ಲಿ ಹೋಗ್ತಾ ಇದೆ ಹೇಳುವಂಥದ್ದು, ಅದ್ರ ಬಗ್ಗೆ ಒಂದು ಸಣ್ಣದಾದ ಎಕ್ಸಾಂಪಲ್ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಒಂದು ಐ ವಾಸ್ ಡೂಯಿಂಗ್ ಒಂದು ವೀಡಿಯೋ ಮಾಡ್ತಿದ್ದೆ, ಅದರಲ್ಲಿ ಒಂದು ಕಾಮೆಂಟ್ ಬಂತು. ಕಾಮೆಂಟ್ ನಾನು ಈ ನಮ್ಮ ಬುಕ್ಸ್ ಬಗ್ಗೆ ನಾನು ಒಂದು ವೀಡಿಯೋ ಅದಕ್ಕೆ ಇರಬಹುದು ಬಹುಶಃ. ಸೊ ನಾನು ಖಂಡಿತವಾಗ್ಲೂ ಆ ಯೂಸರ್ ಯಾರು ಅಂತಲೂ ಕೂಡ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಮ್ಮ ಮೆಂಟಾಲಿಟಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು. ಇದೇ ರೀತಿ ಆದರೆ ನಾವು ಜಡ್ಜ್ ಎಕ್ಸಾಮ್ ಪಾಸ್ ಮಾಡ್ಬೋದಾ, ಅಥವಾ ಇಂಟರ್ವ್ಯೂ ಕ್ಲಿಯರ್ ಆಗ್ಬೋದಾ, ಅಥವಾ ಜಡ್ಜ್ ಆದ ನಂತರ ನಾವು ಯಾವ ರೀತಿ ಆ ಒಂದು ಪರಿಸ್ಥಿತಿಗಳನ್ನು ನಿಭಾಯಿಸಬಲ್ಬಹುದು ಅಂತ ಹೇಳುವಂಥ ವಿಚಾರಕ್ಕೆ ಇದು ಹೇಳ್ತಾ ಇರುವಂಥದ್ದು. ಓಕೆ, ಸೊ ನೋಡಿ, ಒಂದು ನಾನು ಬುಕ್ಕಿನ ವಿಡಿಯೋ ಮಾಡಿದ್ದಕ್ಕೆ ನಿಮ್ಮದು ಜಸ್ಟ್ ಮನಿ ಮೇಕಿಂಗ್ ಮೈಂಡ್. ಓಕೆ, ಈ ಆಸ್ಪೆಕ್ಟು ಐ ವೋಂಟ್ ಸೇ, ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ನಿಮ್ಮದು ಅಷ್ಟೊಂದು ಜೆನ್ವಿನ್ ಇನ್ಸ್ಟಿಟ್ಯೂಟ್ ಆದರೆ, ಓಕೆ ಸರಿ ಓದಿ, ನಿಮ್ಮದು ಅಷ್ಟೊಂದು ಜೆನ್ವಿನ್ ಇನ್ಸ್ಟಿಟ್ಯೂಟ್ ಆದರೆ ಎಕ್ಸಾಮ್ ಯಾವಾಗ ಆಗುತ್ತೆ ಅದನ್ನು ಕರೆಕ್ಟಾಗಿ ಹೇಳಿ, ಆಯಿತಾ? ಇದಕ್ಕೆ ನಾನು ಮಾತಾಡಲಿ, ಈ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನಮ್ಮದು ಜೆನ್ವಿನ್ ಇನ್ಸ್ಟಿಟ್ಯೂಟ್ ಆದರೆ ಎಕ್ಸಾಮ್ ಯಾವಾಗ ಆಗುತ್ತೆ ಅದನ್ನು ಹೇಳಿ. ಬೇರೆ ಆ್ಯಕ್ಟಲ್ಲಿ ಇರೋ ಸೆಕ್ಷನ್ನೇ ನೀವು ಹೇಳೋದು, ಅದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಓಕೆ, ಅದು ಆಯಿತು, ತೊಂದರೆ ಇಲ್ಲ. ಎಕ್ಸಾಮ್ ಯಾವಾಗ ಆಗುತ್ತೆ ಏನು ಅದನ್ನು ಹೇಳಿ. ನೋಡಿ, ಬೇಸಿಕಲಿ ನಮ್ಮ ಇನ್ಸ್ಟಿಟ್ಯೂಟ್, ಫಸ್ಟ್ ಆಫ್ ಆಲ್ ಐ ಆಮ್ ನಾಟ್ ಎ ಇನ್ಸ್ಟಿಟ್ಯೂಟ್, ಐ ಆಮ್ ಎ ಸೋಲ್ ಪರ್ಸನ್. ನಾನು ಒಬ್ಬಳೇ ಪಾಠ ಮಾಡುವಂಥದ್ದು. ಓಕೆ, ಐ ಆಮ್ ಸಪೋರ್ಟೆಡ್ ಬೈ ಸೋ ಮೆನಿ ವ್ಯಕ್ತಿಗಳು ಅಥವಾ ಟೂಲ್ಸ್ಗಳಿಂದ ಐ ಆಮ್ ಸಪೋರ್ಟ್ ಆಗ್ತಾ ಇದೆ. ನನ್ನ ಒಂದು ಏನು ಅಭಿಜ್ಞಾ ಲಾ ಸೀರೀಸ್ ಕ್ಲಾಸಸ್ಗಳಾಗ್ತವೆ. ಸೊ ಇನ್ಸ್ಟಿಟ್ಯೂಟ್ ಅಲ್ಲ, ಫಸ್ಟ್ ಆಫ್ ಆಲ್ ಇನ್ಸ್ಟಿಟ್ಯೂಟೇ ಅಲ್ಲ ಅಂತ ನಾನು ಹೇಳ್ತೇನೆ. ಬಟ್ ಸ್ಟೂಡೆಂಟ್ಸ್ಗಳು ನೀವು ಕ್ಲಾಸ್ ಮಾಡ್ತೀರಾ ಅಂತ ಕೇಳಿ ಕ್ಲಾಸ್ಗಳನ್ನ ಜಾಯಿನ್ ಆಗ್ತಾರೆ, ಅದಕ್ಕೂ ನಂದು ಏನು ಡಿಸ್ಪ್ಯೂಟ್ ಇಲ್ಲ. ಆದರೆ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಾನು ಎಕ್ಸಾಮ್ ಡೇಟ್ ಹೇಳೋದಕ್ಕೂ ನಮ್ಮ ಜೆನ್ವಿನ್ ಇನ್ಸ್ಟಿಟ್ಯೂಟ್ಗೂ ಏನಾದರೂ ಸಂಬಂಧ ಇದೆಯಾ? ನೀವು ಜುಡಿಷಿಯಲ್ ಆಸ್ಪಿರೆಂಟ್ಸ್ ಅಂತ ಹೇಳ್ತೀರಿ, ನಾನು ಹೇಳಿದ ಡೇಟಿಗೆ ಎಕ್ಸಾಮ್ ಆಗುತ್ತಾ? ಹೈಕೋರ್ಟ್ ಆ ಡೇಟಿಗೆ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಾ? ಎಲ್ಲಿ ಹೋಯಿತು ನಿಮ್ಮ ರ್ಯಾಷನಾಲಿಟಿ? ಐ ಆಮ್ ಜೆನ್ವಿನ್ಲಿ ಸ್ಪೀಕಿಂಗ್, ನಾನು ಹಾರ್ಟಿಲಿ ಕೇಳ್ತಾ ಇರುವಂಥದ್ದು, ನೀವು ಜಡ್ಜ್ ಆಗಬೇಕು ಅಂತ ಎಷ್ಟು ಆಸ್ಪಿರೆಂಟ್ಸ್ ಆಗಿ ಇಷ್ಟು ಓದ್ತೀರಿ, ಇದು ಮಾಡ್ತೀರಿ. ಆಯಿತು, ನನ್ನ ವೀಡಿಯೋಸ್ಗಳು ಇಷ್ಟ ಆಗಲಿಲ್ವಾ? ಬೇಡ, ಅದನ್ನು ಮ್ಯೂಟ್ ಮಾಡಿಡ್ಬೋದು, ನಾಟ್ ಇಂಟ್ರೆಸ್ಟೆಡ್ ಅಂತ ಮಾಡಿರ್ಬೋದು, ಅನ್ಸಬ್ಸ್ಕ್ರೈಬ್ ಆಗ್ಬೋದು, ರಿಪೋರ್ಟ್ ಕೂಡ ಮಾಡ್ಬೋದು. ಐ ಆಮ್ ಟೆಲಿಂಗ್ ದ ಆಪ್ಷನ್ಸ್. ಓಕೆ, ಸೊ ಇದು ಯಾವುದೇ ರೀತಿ ನನಗೆ ಅಫೆಕ್ಟ್ ಆಗೋದಿಲ್ಲ. ಆದರೆ ನಾನು ಹೇಳ್ತಾ ಇರುವಂಥದ್ದು ಯಾಕೆ, ನಾನು ಈ ರೀತಿ ವೀಡಿಯೋಸ್ಗಳು ಎಷ್ಟೋ ಕಮೆಂಟ್ಸ್ಗಳು ಎಷ್ಟೋ ಬಂದಿವೆ. ಎಕ್ಸಾಂಪಲ್ ಹೇಳಬೇಕಾ, ನೀವು ಪ್ರಾಕ್ಟೀಸ್ ಮಾಡೋದು ನಿಮ್ಗೆ ಗೊತ್ತುಂಟ, ಪ್ರಾಕ್ಟೀಸ್ ಸರಿ ಓದ್ಕೊಂಡು ಮಾಡಿ, ಇದೆಲ್ಲ ಆಯಿತು. ಓಕೆ, ನಮ್ಮ ನಾರ್ಮಲ್ ಮೆಂಟಲ್ ಇದ್ರ ಬಗ್ಗೆ ಎಬಿಲಿಟಿ ಬಗ್ಗೆ ಕ್ವಶನ್ಗಳನ್ನು ಕೇಳ್ತಾರೆ, ಅದು ಓಕೆ, ನೋ ಪ್ರಾಬ್ಲಮ್, ಬಿಕಾಸ್ ಐ ಹ್ಯಾವ್ ಟೋಟಲಿ ಅಕ್ಸೆಪ್ಟೆಡ್ ದ ಫ್ಯಾಕ್ಟ್. ಸೋಷಿಯಲ್ ಮೀಡಿಯಾ ಹೇಳುವಂಥದ್ದು ಇಟ್ ಈಸ್ ನೆಗೆಟಿವ್ ಪಾಸಿಟಿವ್ ಫೀಡ್ಬ್ಯಾಕ್ ಎಲ್ಲದೂ ಬರ್ತಾ ಇರ್ತವೆ ಅಂತ ಹೇಳಿ. ಬಟ್ ಇಫ್ ಮೈ ಚಾನಲ್, ನನ್ನ ಚಾನಲ್ ಜುಡಿಷರಿ ಆಸ್ಪಿರೆಂಟ್ಸ್ಗೆ ಟೀಚ್ ಮಾಡ್ತಾ ಇದೆ ಅಂತ ಆದರೆ, ಸೊ ಐ ಮಸ್ಟ್ ಸೇ ಸಮಥಿಂಗ್ ಅಲ್ವಾ, ಅವರಿಗೆ ಒಳ್ಳೆಯದಾಗುವಂಥದ್ದನ್ನು ಹೇಳಬೇಕು. ಸೊ ಅದನ್ನು ಇಟ್ಕೊಂಡೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ನಾನು ಹೇಳಿರೋ ಎಕ್ಸಾಮ್ ಡೇಟಿಗೆ ನಾನು ಈಗ ಆಫ್ಕೋರ್ಸ್ ನನಗೆ ಇಂಟರ್ನಲ್ ಸೋರ್ಸಸ್ಸಿಂದ ಮಾಹಿತಿ ಇದೆ ಅಂತಾದರೂ ತಿಳ್ಕೊಳ್ಳಿ. ಅದು ಒಫಿಷಿಯಲಿ ಕ್ಯಾನ್ ವಿ ಸೇ ದ್ಯಾಟ್? ಒಫಿಷಿಯಲಿ ಹೀಗೆ ಹೋದ ವರ್ಷ ಎಕ್ಸಾಮ್ ಆಗಬೇಕಿತ್ತು, ಆಗಲಿಲ್ಲ, ಆವಾಗಲೂ ಕೂಡ ತುಂಬ ಜನ ಇದು ಮಾಡ್ತಿದ್ರು. ಸೊ ವಾಟ್ ಮಿಸ್ಟೇಕ್ ಐ ಹ್ಯಾವ್ ಡನ್ ಇನ್ ಎಕ್ಸಾಮ್ ಆಗದೆ ಇರೋಂಥದ್ದಕ್ಕೆ ಅಥವಾ ಎಕ್ಸಾಮ್ ಡೇಟ್ ಹೇಳ್ತಾ ಇರೋಂಥದ್ದಕ್ಕೆ? ಸೊ ಎಷ್ಟು ರ್ಯಾಷನಾಲಿಟಿಯ ಆ ಕಾನ್ಸೆಪ್ಟೇ ಇಲ್ಲ ಅಂತ ಆಯ್ತಲ್ಲ. ಹೌ ಕ್ಯಾನ್ ಯು ಕ್ಲಿಯರ್ ಜುಡಿಷರಿ ಎಕ್ಸಾಮ್ಸ್ ಇಫ್ ಯುವರ್ ಮೆಂಟಾಲಿಟಿ ಇಸ್ ಲೈಕ್ ದಿಸ್? ನಾನು ಜೆನ್ವಿನ್ಲಿ ಹೇಳ್ತಾ ಇರೋಂಥದ್ದು, ನಿಮ್ಗೆ ಯಾವುದೇ ರೀತಿಯ ಒಂದು ಒಫೆನ್ಸಿವ್ ಆಗಿ ಹೇಳಬೇಕಂತ ಅಲ್ಲ.
ಸೊ ಪ್ಲೀಸ್ ಈ ರೀತಿ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳಿ. ಕೇವಲ ಈ ವ್ಯಕ್ತಿ ಯಾರು, ನಂಗೆ ಐ ಡೋಂಟ್ ನೋ ಗಂಡಸ ಹೆಂಗ್ಸ ಐ ಡೋಂಟ್, ಯಾಕೆಂದರೆ ಫಾಲ್ಸ್ ನೇಮ್ಸ್ ಇರ್ಬೋದು, ಲಾಯರ್ ಇರ್ಬೋದು, ಜುಡಿಷರಿ, ಇದರ ಸ್ಟೇಟ್ಮೆಂಟಿಂದ ಐ ಥಾಟ್ ಹಿ ಕುಡ್ ಬಿ ಎ ಜುಡಿಷರಿ ಆಸ್ಪಿರೆಂಟ್ ಆರ್ ಶಿ ಕುಡ್ ಬಿ ಎ ಜುಡಿಷರಿ ಆಸ್ಪಿರೆಂಟ್, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಓಕೆ, ಸೊ ಇನ್ನೊಂದು ಬಹಳ ವಿಚಾರ, ಮನಿ ಮೇಕಿಂಗ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ, ಮನಿ ಮೇಕಿಂಗ್ ಮೈಂಡ್. ಆಬ್ವಿಯಸ್ಲಿ ನಾವೆಲ್ಲ ದುಡಿಲಿಕ್ಕೆ ಇರುವಂಥದ್ದು. ಇನ್ನೂ ಒಂದು ವಿಚಾರ, ನಮ್ಗೆ ದುಡಿಲಿಕ್ಕೆ ಹಲವಾರು ಮಾರ್ಗಗಳಿವೆ. ಈ ಯೂಟ್ಯೂಬ್ ಹೇಳುವಂಥದ್ದು, ನಾನೇನು ಸ್ಟಾರ್ಟ್ ಮಾಡಿದೆ, ಇಟ್ ವಾಸ್ ಸೋಲಿ ಡ್ರಿವನ್ ಔಟ್ ಆಫ್ ಪ್ಯಾಷನ್. ಐ ಕ್ಯಾನ್ ಶೋ ಯು ಜಸ್ಟ್ ಅನ್ ಎಕ್ಸಾಂಪಲ್. ಯು ಕ್ಯಾನ್ ಸಿ, ಈಗ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಸುಮಾರು 23-24 ಸಾವಿರದ ಹಾಗೆ ಇದೆ. ನಾನು ಸ್ಟಾರ್ಟ್ ಮಾಡಿದ್ದು 5-6 ವರ್ಷದ ಹಿಂದೆ. ವ್ಯೂಸಿಗೋಸ್ಕರ, ಮನೆಗೋಸ್ಕರನೇ ಮಾಡಬೇಕಂತ ಇದ್ರೆ ಇಟ್ ವುಡ್ ಹ್ಯಾವ್ ರೀಚ್ ಮಿಲಿಯನ್ಸ್ ಬೈ ನೌ, ಆ ರೀತಿ ವೀಡಿಯೋಸ್ಗಳು. ಬಟ್ ದಿಸ್ ಇಸ್ ಪ್ಯೂರ್ಲಿ ಎಜುಕೇಷನ್ ಕಂಟೆಂಟ್ ಇಟ್ಕೊಂಡು, ಆಮೇಲೆ ಲಾಸ್ಟ್ಗೆ 1-2 ನಿಮಿಷ ಪ್ರಮೋಷನ್ ಮಾಡ್ತೇನಪ್ಪ. ಓಕೆ, ಅದು ಬಿಟ್ಟು ಪ್ಯೂರ್ಲಿ ಎಜುಕೇಷನ್ ಕಂಟೆಂಟ್ ಬಿಟ್ಟು ಮತ್ತೇನು, ವಾಟ್ ಐ ಹ್ಯಾವ್ ಸ್ಪೋಕನ್ ಹಿಯರ್, ಯಾವುದೇ ಒಂದು ಬೇರೆ ವಿಚಾರ ಮಾಡಲೇ ಇಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ವಾಟ್ ಐ ಲವ್. ನೀವು ಫಸ್ಟ್ ಇಲ್ಲಿ ಈ ರೀತಿ ಯೂಟ್ಯೂಬಿಗೆ ಹೋದರೆ, ಎಕ್ಸಾಂಪಲ್ ಹೇಳುವಂಥದ್ದು, ಲೇಟೆಸ್ಟ್, ಪಾಪ್ಯುಲರ್ ಆರ್ ಓಲ್ಡೆಸ್ಟ್ ಅಂತ ಹೇಳುವಂಥ 3 ಸೆಕ್ಷನ್ ಇರುತ್ತೆ. ಓಲ್ಡೆಸ್ಟ್ ಅಂತ ಕ್ಲಿಕ್ ಮಾಡಿ. ಓಲ್ಡೆಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಫಸ್ಟ್ ವಿಡಿಯೋ, ನಾನು ಇದನ್ನು ಐ ಥಿಂಕ್ ಒಂದು ವಿಡಿಯೋದಲ್ಲಿ ಹೇಳಿದೆ, ನಾನು ಯಾಕೆ ಜಡ್ಜ್ ಆಗಲಿಲ್ಲ ಅಂತ ಹೇಳುವಂಥದ್ದು. ಆವಾಗಲೂ ಕೂಡ ತುಂಬ ಜನ ಕೇಳ್ತಿದ್ರು, ನೀವು ಇಷ್ಟೊಂದು ಮಾತಾಡ್ತೀರಿ, ನೀವು ಯಾಕೆ ಜಡ್ಜ್ ಆಗಲಿಲ್ಲ, ಫಸ್ಟ್ ನೀವಾಗಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆ ಟೈಮಿಗೆ ಒಂದು ಎಕ್ಸ್ಪ್ಲನೇಷನ್, ಕ್ಲಾರಿಟಿ ಕೊಟ್ಟಿದ್ದು. ಸೊ ಅದಕ್ಕೋಸ್ಕರ ಈಗಲೂ ಕೂಡ ಅದೇ ರೀತಿ. ಇಲ್ಲದಿದ್ರೆ ನನಗೆ ಈ ರೀತಿ ವೀಡಿಯೋಸ್ಗಳನ್ನು ತುಂಬಾ ಹಿಂದೆ ಐ ಟೋಟಲಿ ವಾಂಟ್ ಟು ಇಗ್ನೋರ್. ಯಾಕೆಂದರೆ ಆ್ಯಕ್ಚುಲಿ ಇವತ್ತು ನಾನು CPC ಅಮೆಂಡ್ಮೆಂಟ್ ಏನಿತ್ತು, ಕರ್ನಾಟಕದಲ್ಲಿ CPC ಅಮೆಂಡ್ಮೆಂಟ್ ಆಗಿತ್ತು, ಅದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡಿದ್ದು. ಈ ರೀತಿ ವೀಡಿಯೋಸ್ಗಳನ್ನು ಇಟ್ಸ್ ರಿಯಲಿ ವೇಸ್ಟಿಂಗ್ ಅ ಟೈಮ್. ಬಟ್ ಆದರೂ ಈ ರೀತಿ ಮೆಂಟಾಲಿಟಿ ಇದ್ದರೆ ಬೇರೆಯವರಾದರೂ ಆ ರೀತಿ ಬದಲಾಯಿಸ್ಕೊಳ್ಳಿ. ಯಾಕೆಂದರೆ ಯುವರ್ ಪರ್ಸ್ನಾಲಿಟಿ ಮ್ಯಾಟರ್ಸ್ ವೆರಿ ಮಚ್. ನಿಮ್ಮ ಇಂಟರ್ವ್ಯೂಲ್ಲಿ ಇರ್ಬೋದು, ಆಮೇಲಾದರೂ. ಅದಕ್ಕೋಸ್ಕರ ಈಗ 3 ವರ್ಷ ಮಾಡಿರುವಂಥದ್ದು. ಆ ಯಂಗ್ ಆಸ್ಪಿರೆಂಟ್ಸ್, ಅಲ್ಲಿ ಯಂಗ್ ಬ್ಲಡ್ ಏನಿದೆ ಅಲ್ಲ, ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ 3 ವರ್ಷ ಇದಾಗಬೇಕು, ಅವರಿಗೆ ಪ್ರಾಕ್ಟೀಸ್ ಆಗಬೇಕು, ಪ್ಲಸ್ ಮತ್ತು ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಬೇಕು ಹೇಳುವಂಥ ಕಾರಣಕ್ಕೆ 3 ಇಯರ್ಸ್ ಮ್ಯಾಂಡಟರಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಇದನ್ನು ನಾವು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲೇ ನೋಡ್ಬೋದು, ಹಾಗೂ ಬೇರೆ ಬೇರೆ ಹೈಕೋರ್ಟ್ ನೀಡಿರುವಂತಹ ರಿಪೋರ್ಟ್ಸ್ಗಳಲ್ಲಿ ಕೂಡ ಕಾಣ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಒಂದು ಮ್ಯಾಟರ್ ಆಫ್ ಕಾಷನ್. ಈ ಒಂದು ಯಂಗ್ ಜನತೆ, ಯುವ ಜನತೆ, ನಾವು ಎಲ್ಲಿ ಸಾಕ್ತಾ ಇದ್ದೇವೆ. ಹೌದು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲದು, ವಿ ಗೆಟ್ ಇನ್ಫ್ಲುಯೆನ್ಸ್ಡ್ ಬೈ ಸೋ ಮೆನಿ ಥಿಂಗ್ಸ್. ಬಹಳಷ್ಟು ವಿಚಾರಗಳಿಂದ ಇನ್ಫ್ಲುಯೆನ್ಸ್ ಆಗ್ತವೆ. ಆದರೆ ನಮ್ಮ ಒಂದು ಆ ಇಂಟರ್ನಲ್ ಪ್ಯಾಷನ್ ನಾವು ಹಾಗೆ ಇಟ್ಕೊಂಡಿದ್ದೇವ, ನಾವು ಅದ್ರ ಜೊತೆ ನಾವು ಇನ್ಫ್ಲುಯೆನ್ಸ್ ಆಗ್ತಾ ನಾವೆಲ್ಲೋ ಕಳೆದು ಹೋಗ್ತಿದ್ದೇವ, ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ. ಸೊ ನೋಡಿ, ಬೇಸಿಕಲಿ ಮನಿ ಮೈಂಡ್ ಅಂತ ಹೇಳಿದ್ರಲ್ಲ, ಆಯಿತು, ನಾ ಮನಿ ಮೈಂಡ್ ಅಂತಲೇ ಇಟ್ಕೊಳ್ಳೋಣ. ಐ ಡೋಂಟ್ ಒಬ್ಜೆಕ್ಟ್ ಫಾರ್ ದ್ಯಾಟ್ ಎಟ್ ಆಲ್. ಬಟ್ ಲೆಟ್ ಮಿ ಟೆಲ್ ಯು ಸಮ್ ಆಫ್ ದ ಫ್ಯಾಕ್ಟ್ಸ್ ರಿಲೇಟಿಂಗ್ ಟು ಅವರ್ ಇನ್ಸ್ಟಿಟ್ಯೂಟ್. ಈ ಯೂಟ್ಯೂಬ್ ಏನು ತುಂಬ ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲ, ಇದು ಹೇಗೆ ಬೆಳೆದ ಬಂದ ಹಾದಿ ಅಂತ ಹೇಳಲಿಕ್ಕೆ. ಬಟ್ ನಮ್ಮ ಕೆಲಸ ನಮಗೆ ದೊಡ್ಡದಲ್ವಾ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾನು ಹೇಳ್ತೇನೆ. ಸೊ ಈ ಲೀಗಲ್ ಪೊಸಿಷನ್ ಆಫ್ ಅ ಡಾಟರ್ ಆಫ್ ಅ ಕೋ ಪಾರ್ಟ್ನರ್ ಅಂತ ಈ ಒಂದು ಕಾನ್ಸೆಪ್ಟ್ ಅಂತ ಐ ಥಿಂಕ್ ಐ ವಾಸ್ ಪ್ರಾಕ್ಟೀಸಿಂಗ್ ಆ ಟೈಮಲ್ಲಿ 7 ವರ್ಷದ ಹಿಂದೆ ಆಗಿರುವಂಥ ವಿಡಿಯೋ ಇದು. ಓಕೆ, ಸೊ ಯು ಕ್ಯಾನ್ ಸಿ, ಆವಾಗ ಈ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಏನಿತ್ತು, ಸೆಕ್ಷನ್ 6, ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ಮೆಂಟ್ಸ್ಗಳು ಸ್ವಲ್ಪ ಇದಾಗ್ತಾ ಇತ್ತು. ಹೈಕೋರ್ಟ್ನ ಜಡ್ಜ್ಮೆಂಟ್, ಜಸ್ಟಿಸ್ ಕುಮಾರ್ ಅವರ ಜಡ್ಜ್ಮೆಂಟ್ ಒಂದಿತ್ತು, ಅದು ವೆರಿ ಡೀಟೇಲ್ಡ್ ಇತ್ತು. ಬಟ್ ಇಟ್ ವಾಸ್ ಓವರ್ ರೂಲ್ಡ್, ಏನೋ ಸಮಥಿಂಗ್ ಆವಾಗ ಆ ಟೈಮಲ್ಲಿ ಆಗಿತ್ತು. ಅದನ್ನು ಮತ್ತೆ ಲೈಕ್ ಫುಲ್ವತಿ ಕೇಸು, ಆ ರೀತಿ ಕೇಸಸ್ಗಳೆಲ್ಲ ಸುಮಾರು ಒಂದು ತಿಳ್ಕೊಳ್ಳಿಕ್ಕೆ ಬೇಕಾಗಿರೋ ಕಾರಣಕ್ಕೋಸ್ಕರ ಐ ಹ್ಯಾಡ್ ಮೇಡ್ ಅ ಡೀಟೇಲ್ಡ್ ಒಂದು ಚಿಕ್ಕದಾದಂಥ ಒಂದು ಟೇಬಲ್ ವೈಸ್ ಚಾರ್ಟ್ ಥರ ಮಾಡಿಕೊಂಡು ಐ ಹ್ಯಾಡ್ ಮಾಡಿಟ್ಕೊಂಡಿದ್ದೆ. ಅದನ್ನೇ ಐ ವಾಂಟೆಡ್ ಟು ಯೂಟ್ಯೂಬಲ್ಲಿ ಸುಮ್ಮನೆ ಲೈಕ್ ಹೇಗೆ ಆಗ್ಬೋದು, ಯಾವ ರೀತಿ ಅದನ್ನು ನಾವು ಟೀಚ್ ಮಾಡೋದಾದರೆ ಯಾವ ರೀತಿ ಆಗ್ಬೋದು ಹೇಳುವಂಥದ್ದನ್ನು ಜಸ್ಟ್ ಐ ಟ್ರೈಡ್. ಅದು ಆ ಟೈಮ್ಗೆ ಯಾವಾಗ ಇಟ್ ವಾಸ್ ಸಮ್ ಎನಿಮೇಟೆಡ್, ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಲೈಕ್ ಕ್ಯಾಮ್ರಾ, ಅಂದರೆ ಕ್ಯಾಮ್ರಾಗಳು ಅಂಥ ಕ್ವಾಲಿಟಿ ಇರಲಿಲ್ಲ. ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಸಮ್ ಎಕ್ಸ್ಟರ್ನಲ್ ಇದರಿಂದ ಹೈರ್ ಮಾಡಬೇಕಿತ್ತು. ಎನಿಮೇಷನ್, ಆ ಹಿಂದೆ ಬ್ಯಾಕ್ಗ್ರೌಂಡಿಗೆಲ್ಲ ಈಗಿನ ಗ್ರೀನ್ ಸ್ಕ್ರೀನ್ ಅಷ್ಟು ಇದು ನಮಗೆ ಫೆಸಿಲಿಟಿ ಇರಲಿಲ್ಲ, ಸ್ವಲ್ಪ ಕಷ್ಟಪಡಬೇಕಿತ್ತು. ಆ ಎನಿಮೇಷನ್ ಮಾಡಿಸಿ ಅದಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಮಾಡಿಸಿ ಇಟ್ ಟುಕ್ ಲಾಟ್ ಆಫ್ ಟೈಮ್. 1-1.5 ತಿಂಗಳು ಇರ್ಬೋದು ಮೇ ಬಿ ಒಂದು ವಿಡಿಯೋ ಮಾಡಲಿಕ್ಕೆ. ಆವಾಗ ನನಗೆ ಯೂಟ್ಯೂಬಿಂದ ಮನಿ ಬರ್ತದೆ ಅಂತಲೂ ಗೊತ್ತಿಲ್ಲ, ಹಾಗೂ ಅದರಿಂದ ಬೇರೆ ಚಾನಲಿಂದ ಮನಿ ಸೋರ್ಸ್ ಅಂತಲೂ ಗೊತ್ತಿಲ್ಲ. ಐ ಜಸ್ಟ್ ಲವ್ ದ್ಯಾಟ್, ಅದಕ್ಕೋಸ್ಕರ ಮಾಡಿದ್ದು. ಹಾಗೆ ಇನ್ನೊಂದು ಇದೆಲ್ಲ ಕಾಣ್ಬೋದಲ್ಲ, ಇದೆಲ್ಲ ಏನಿದೆ ಸ್ಟಾರ್ಟಿಂಗ್ ಮಾಡಿರುವಂಥ ವೀಡಿಯೋಸ್ಗಳು, ಅದರಲ್ಲೆಲ್ಲ ನೋಡ್ಬೋದು. ಇದೆಲ್ಲ ದಿಸ್ ಇಸ್ ಸಮ್ ಡೂಡಲ್ ಅಂತ ಹೇಳ್ತಾರೆ. ಅದಕ್ಕೊಂದು ಸಾಫ್ಟ್ವೇರ್ ಇದೆ. ಈ ರೀತಿ ಇದು ನನ್ನ ಕೈಯಲ್ಲ, ಎನಿಮೇಟೆಡ್ ಕೈಯಲ್ಲಿ ಬರವಣಿಗೆ ಆಗುವಂಥದ್ದು. ಅದಕ್ಕೂ ಕೂಡ ಸಮ್ ಸಬ್ಸ್ಕ್ರಿಪ್ಷನ್ ಬೇಕಿತ್ತು. ಆವಾಗ ಆನ್ಲೈನ್ ಸಬ್ಸ್ಕ್ರಿಪ್ಷನು ಈಗಿನ ಥರ UPI ಇರಲಿಲ್ಲ.
ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮಾತ್ರ ಸಪೋರ್ಟ್ ಆಗಬೇಕಿತ್ತು. ಈ ಪರ್ಪಸ್ಸಿಗೋಸ್ಕರ ಕ್ರೆಡಿಟ್ ಕಾರ್ಡ್ ತೊಗೊಂಡು ನಾನು ಐ ಹ್ಯಾವ್ ಪರ್ಚೇಸ್ ದಟ್ ಸಬ್ಸ್ಕ್ರಿಪ್ಷನ್. ಆವಾಗ 1,000 2,000 ಇದ್ದಿರ್ಬೋದು. ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡು ವಿ ಹ್ಯಾವ್ ಟ್ರೈಡ್ ದಿಸ್. ಸೊ ಇದು ಯಾಕೆ ಗೊತ್ತಾ, ಇದೆಲ್ಲದೂ ಕೂಡ ತುಂಬ ಇಷ್ಟಪಟ್ಟು ಮಾಡಿರುವಂಥದ್ದು. ನಾನು ಕೈಯಲ್ಲಿಂದ ದುಡ್ಡು ಹಾಕಿ ಖರ್ಚು ಮಾಡಿರುವಂಥದ್ದು. ಸೊ ಇಟ್ ಇಸ್ ಲೆಫ್ಟ್ ಟು ಯು ಟು ಡಿಸೈಡ್. ಅಲ್ಲ, ನೀವು ಏನೇ ಡಿಸೈಡ್ ಮಾಡಿದ್ರು ಡಸಂಟ್ ಮ್ಯಾಟರ್. ಆದರೂ ಹೇಳ್ತಾ ಇರುವಂಥದ್ದು, ನಾವೇನು ಮಾಡ್ತಿದ್ದಾವೆ ಹೇಳುವಂಥ ಒಂದು ವಿಚಾರ ನಿಮಗೆ ಗೊತ್ತಿರಲಿ. ಯಾಕೆಂದರೆ ತುಂಬ ಜನ ಆಸಕ್ತರು ಇದ್ದಾರೆ. ಇವರೇನಪ್ಪ ಮಾಡ್ತಾರೆ, ಅಥವಾ ಹೊಸ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಅವ್ರಿಗೂ ಕೂಡ ಒಂದು ಚಿಕ್ಕದಾದಂಥ ನಾವೇನೇನು ಹೇಗೆ ಸ್ಟ್ರಗಲ್ ಆಗುತ್ತೆ ಹೇಳುವಂಥ ವಿಚಾರಕ್ಕೂ ಕೂಡ ಇರ್ಬೋದು. ಮಾಹಿತಿ ನಿಮಗೆ ಹೇಗೆ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಇದನ್ನು ಸ್ಟಾರ್ಟ್ ಮಾಡಿದ್ದು. ಓಕೆ, ಹಾಗೆ ಕನ್ನಡ ಈಗ ನಾವು ಟ್ರಾನ್ಸ್ಲೇಷನ್ ಬುಕ್ ನಾವು ಏನು ಕೊಡ್ತಿದ್ದೇವೆ, ನಾವು ಕೆಲವ್ರಿಗೆ ಇಂಟರ್ನೆಟ್ಟಿಂದ ತೊಗೊಂಡು ಪ್ರಿಂಟ್ ಹಾಕಿದ ಅಂತ ಯಾರೋ, ಐ ಥಿಂಕ್ ಅದೇ ಸೇಮ್ ಪರ್ಸನ್ ಹಿ ಮೈಟ್ ಹವ್ ಕಮೆಂಟೆಡ್, ಅವರೇ ಹಾಕಿದ್ದು ಕಾಣುತ್ತೆ. 2-3 ದಿನದಿಂದ ನಾನು ಅವರ ಕಮೆಂಟ್ಸನ್ನು ನೋಡಿದೆ. ಅದಕ್ಕೂ ನನಗೆ ಐ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್, ಬಿಕಾಸ್ ಆಫ್ಕೋರ್ಸ್ ಐ ಟೇಕ್ ಫ್ರಮ್ ಇಂಟರ್ನೆಟ್ಟಿಂದನೇ ತೊಗೊಳ್ತೇನೆ. ಬಟ್ ಇಟ್ಸ್ ಅ ವ್ಯಾಲಿಡ್ ಸೋರ್ಸ್. ಐ ಪೇ ಪ್ರತಿ ತಿಂಗಳು ಎಷ್ಟೋ ಲ್ಯಾಕ್ಸ್ ಆಫ್ ರುಪೀಸ್ ಖರ್ಚಾಗುತ್ತೆ ನಮ್ಮ ಸಬ್ಸ್ಕ್ರಿಪ್ಷನ್ ಮಾಡೆಲ್ಸ್ಗೆ. CBC SCC ಆನ್ಲೈನ್ ಇರ್ಬೋದು, ಅಥವಾ ಲೆಕ್ಸಸ್ ನಾಲೆಜ್ ಇರ್ಬೋದು, ವಿಚ್ ಯು ಮೈಟ್ ನೀವು ಅದ್ರ ಬಗ್ಗೆ ನೋಡು ಕೂಡ ಇಲ್ಲದೆ ಇರುವಂಥ ಸಾಧ್ಯತೆ ಇದೆ. ಲೈವ್ ಲಾ ಸಬ್ಸ್ಕ್ರಿಪ್ಷನ್ಸ್ ಇನ್ನು ಹಲವಾರಿದೆ, ಪೇಪರ್ಸ್, ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್. ವಿ ರಿಸರ್ಚ್ ಅ ಲಾಟ್. ಓಕೆ, ಸೊ ಅಂಥ ಸಂದರ್ಭದಲ್ಲಿ ಈ ಕನ್ನಡ ಇದು ಹೌ ಡು ವಿ ಡೂ ದಿಸ್. ನಂಗೆ ಕನ್ನಡ ಟೈಪಿಂಗ್ ಬರ್ತಿರಲಿಲ್ಲ ನಾನು ಪ್ರಾಕ್ಟೀಸ್ ಮಾಡೋ ಸಂದರ್ಭದಲ್ಲಿ. ಐ ಲರ್ನ್ಡ್ ಟೈಪಿಂಗ್, ಬರಹದಲ್ಲಿ ಟೈಪ್ ಮಾಡೋಂಥ ಕಲಿತು, ಆಮೇಲೆ ಲೈಕ್ ಒಂದೊಂದೇ ಈ ಅರ್ಲಿಯರ್ ಇದು ಮಾಡುವಾಗ ಇಟ್ ಟುಕ್ ಸೋ ಮಚ್ ಆಫ್ ಟೈಮ್. ಒಂದು ಕನ್ನಡ ಒಂದೊಂದು ಶಬ್ದವನ್ನು ಟೈಪ್ ಮಾಡುವಾಗ ಫಸ್ಟು ಕೈಯಲ್ಲಿ ಬರೆದು, ಬುಕ್ಕಲ್ಲಿ ಬರೆದು, ಅದನ್ನು ಮತ್ತೆ ಇದರಲ್ಲಿ ಟೈಪ್ ಮಾಡಿ, ಆ PPTಯಲ್ಲಿ ನಮಗೆ ಕನ್ನಡ ಇದು ಫಾಂಟ್ ಹಾಕ್ಲಿಕ್ಕಾದ್ರೂ ಬರುತ್ತಾ? ಒಂದು ಫಾಂಟ್ ಟೈಮ್ಸ್ ನ್ಯೂ ರೋಮನ್ ಆ ಥರ ಇಂಗ್ಲೀಷ್ ಫಾಂಟ್ ಒಂದು ಗೊತ್ತು, ಬಟ್ ಕನ್ನಡದ ಫಾಂಟ್ ಹಾಕಲಿಕ್ಕೆ ಬರುತ್ತಾ? ಅದು ಬರೋದಿಲ್ಲ. ಸೊ ಎವ್ರಿಥಿಂಗ್ ನಾವು ಎಷ್ಟೋ ವಿಚಾರ ಕಲಿಯುವಾಗಾಯಿತು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಸೊ ಇಟ್ಸ್ ಓನ್ಲಿ ನಾಟ್ ಅಬೌಟ್ ಮನಿ ಇಸ್ ದ ಎಂಡ್, ಆಯಿತಾ? ಹಣ ಬರುವಂಥದ್ದು ಏನಿದೆಲ್ಲ ಅದ್ರದ್ದು ಎಂಡ್ ಪ್ರಾಡಕ್ಟ್. ಬಟ್ ಈ ಪ್ರೊಸೆಸ್ ಏನಿದೆಲ್ಲ ಇಟ್ಸ್ ಅ ವಂಡರ್ಫುಲ್ ಜರ್ನಿ. ನಾನು ಇನ್ನೂ ನಿಮಗೆ ಹೇಳ್ತೇನೆ, ಯೂಟ್ಯೂಬ್ ಚಾನಲ್ ಯಾರಿಗಾದ್ರೂ ಸ್ಟಾರ್ಟ್ ಮಾಡಬೇಕಾ, ಅಥವಾ ನಿಮ್ಗೆ ಯಾವುದೇ ಆಸಕ್ತಿ ವಿಚಾರದಲ್ಲಿ ವಾಂಟ್ ಟು ಸ್ಟಾರ್ಟ್ ನ್ಯೂ ಅಂತ ಇದ್ದಾಗ ನಮ್ಗೆ ಏನೂ ಗೊತ್ತಿರೋದಿಲ್ಲ, ಏನೂ ಗೊತ್ತಿರೋದಿಲ್ಲ. ಅಂಥದ್ರಲ್ಲೂ ಸಹ ನಾವು ಅದನ್ನು ಕಲಿತು ಮುಂದುವರಿಯಬಹುದು ಹೇಳೋದಕ್ಕೆ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್. ಇನ್ನು ನಾನು ಹೇಳ್ತಾ ಕೊಡ್ತಾ ಹೋಗ್ತೇನೆ. ಓಕೆ, ಇದು ಆಲ್ರೆಡಿ ಮಾಡಿದ್ದು, ನಾನು ಏನೇನು ಕಲ್ತಿರ್ಬೋದು ಅಂತ ಹೇಳುವಂಥದ್ದು. ಓಕೆ, ನೀವು ಕೂಡ ಇದನ್ನು ಕಲಿಬೋದು. ಸೊ ಫಸ್ಟ್ ಆಫ್ ಆಲ್ ಕನ್ನಡ ಟೈಪಿಂಗ್ ಕಲಿತೆ, ವಿಚ್ ಐ ಡಿಂಟ್ ನ್ಯೂ. ಈಗ ನಾನು ಎನಿಥಿಂಗ್ ಬುಕ್ಕನ್ನು ನಾವು ವಿ ಹ್ಯಾವ್ ಪಬ್ಲಿಷ್ಡ್, ಇಂಗ್ಲೀಷಿಗೆ ಕನ್ನಡ ಇದು ಮಾಡಿಕೊಂಡು ಕೋರ್ಸಸ್ ನಾವು ಕಂಡಕ್ಟ್ ಮಾಡ್ತಿದ್ದೇವೆ. ಅಲ್ಲ, ಟ್ರಾನ್ಸ್ಲೇಷನ್ ಗೊತ್ತಿತ್ತು, ಕನ್ನಡ ಟ್ರಾನ್ಸ್ಲೇಷನ್ ಗೊತ್ತಿತ್ತು, ಬಟ್ ಟೈಪಿಂಗ್ ಇಸ್ ಸಮಥಿಂಗ್ ವೆರಿ ಡಿಫಿಕಲ್ಟ್ ಅಲ್ಲ. ಅದು ಕನ್ನಡ ಶಬ್ದಗಳು, ಎಡಿಟಿಂಗ್ ಬೇಸಿಕ್. ನನಗೇನೋ ಎಕ್ಸ್ಪರ್ಟ್ ನಾಲೆಜ್ ಅಂತ ಹೇಳ್ತಾ ಇಲ್ಲ, ವೀಡಿಯೋಸ್ಗಳನ್ನು ಎಡಿಟ್ ಮಾಡುವಂಥದ್ದು, ಅದು ಯಾವ ಸಾಫ್ಟ್ವೇರಿಂದ ಮಾಡುವಂಥದ್ದು ಅದೆಲ್ಲ ಗೊತ್ತಾಗಿದೆ. ಕ್ಯಾಮ್ರಾದು ಬೇರೆ ಫಂಕ್ಷನಾಲಿಟೀಸ್, ಯಾವ ರೀತಿ ಅದರದ್ದು ಕ್ವಾಲಿಟಿ ಅದು ಗೊತ್ತಾಗಿದೆ. ಎಕ್ವಿಪ್ಮೆಂಟ್ಸು, ಹಾಗೆ ಲೈಟಿಂಗ್, ಯಾವ ರೀತಿ ಲೈಟಿಂಗ್ ಇದ್ದರೆ ಹೇಗೆ, ಬ್ಯಾಕ್ ಲೈಟ್. ಓಕೆ, ಅಂದರೆ ಯಾವುದರಿಂದ ಕೆಲವೊಂದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಅದರ ನಾಲೆಜ್, ನಾವೇನು ತುಂಬ ಅಜ್ಞಾನಿಗಳು ಅಂಥ ವಿಚಾರಗಳು ಯಾರಾದರೂ ಮಾತಾಡಿದಾಗ ಬಾಯಿ ಮುಚ್ಕೊಂಡು ಕುತ್ಕೊಂಡಿರಬೇಕು ಅಂತ ಅಲ್ಲ, ಸಮಥಿಂಗ್ ವಿಲ್ ಬಿ ನೋಯಿಂಗ್ ಅಬೌಟ್ ದಿಸ್. ಲೈಟಿಂಗ್ ಬಗ್ಗೆ ಕಲಿಬೇಕಾಯಿತು. ಆಡಿಯೋ, ಯಾವುದರಲ್ಲಿ ಆಡಿಯೋ ಒಳ್ಳೆದಾಗಿ ಬರುತ್ತೆ, ಹೇಗೆ ಮಾತಾಡಬೇಕು, ಅದ್ರದ್ದು ಹೇಗೆ ನಾವು ಆಡಿಯೋ ಇದನ್ನು ಲೆವೆಲ್ಸನ್ನು ಅಡ್ಜಸ್ಟ್ ಮಾಡಬೇಕು ಹೇಳುವಂಥದ್ದು ಇರ್ಬೋದು. ಅಥವಾ PPTಲಿ ಎಷ್ಟೋ ಫೀಚರ್ಸ್ ಇದೆ. ವಿ ಹ್ಯಾವ್ ಸೋ ಮೆನಿ ಫೀಚರ್ಸ್ ಇನ್ PPT. ಅದು ಸ್ವಲ್ಪ ಪ್ರೀಮಿಯಮ್ ಅಥವಾ ಇದ್ರ ವರ್ಷನ್ ಇದ್ದರೆ, ಜೆನ್ಯೂನ್ ವರ್ಷನ್ ಇದ್ದರೆ, ಡಿಸೈನರ್, ಆಟೋಮೆಟಿಕ್, ಈಗಂತೂ AI ಬಂದಿದೆ. ಯು ಕ್ಯಾನ್ ಡು ಸೋ ಮೆನಿ ಲಾಟ್ಸ್ ಆಫ್ ಥಿಂಗ್ಸ್ ಇನ್ PPT. ಅದು ಕೂಡ ಗೊತ್ತಾಯಿತು. ಓವರಾಲ್ ಯೂಟ್ಯೂಬ್ನ ಈಗ ಬೇರೆ ಥಂಬ್ನೇಲ್ ಇದೆ, ಬೇರೆ ಪ್ರಾಕ್ಟೀಸಸ್ಗಳಿವೆ. ನಾವು ಡಿಸ್ಕ್ರಿಪ್ಷನ್ ಹಾಕಬೇಕು, ಹೇಗೆ ಯೂಟ್ಯೂಬನ್ನು ಅಪ್ಲೋಡ್ ಮಾಡಿ, ಅದು ಸಣ್ಣ ವಿಚಾರ ಅಲ್ಲ. ಡೈಲಿ ಹೊಸ ಫೀಚರ್ಸ್ಗಳು ಬರ್ತಾ ಇರ್ತವೆ. ಪ್ರತಿದಿನ ಕಲಿಯುವಂಥದ್ದು, ಎವ್ರಿ ಡೇ ಇಸ್ ಎ ಲರ್ನಿಂಗ್ ಪ್ರೊಸೆಸ್. ಇನ್ನು ನಾವು ಫೇಸ್ಬುಕ್ಕಲ್ಲಿ ಕೆಲವು ಸಲ ಆ್ಯಡ್ಸ್ ರನ್ ಮಾಡುವಾಗ ಮೆಟಾ ಈಸ್ ಸಚ್ ಅ ಹ್ಯೂಜ್. ಇದು ಹಾಗೆ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ, ನನಗಂತೂ ಅರ್ಥ ಆಗಲಿಲ್ಲ. ಫಸ್ಟ್ ಆಫ್ ಆಲ್ ಐ ಟುಕ್ ಡಿಫ್ರೆಂಟ್ ಕೋರ್ಸಸ್, ಸಣ್ಣ ಕೋರ್ಸ್ಗಳಿರ್ತವೆ, 300, 400, 500 ರೂಪಾಯಿದು. ಯುಡೆಮಿಲಿ ಇರುತ್ತೆ, ನೀವು ಕೇಳಿರ್ಬೋದು. ಯುಡೆಮಿ ಹೇಳುವಂಥದ್ದು, ಈ ಥರ ಸ್ಕಿಲ್ಸ್ಗಳನ್ನೆಲ್ಲ ನೀವು ಕಲಿಬೇಕಾ, ಯು ಕ್ಯಾನ್ ಗೋ ಟು ಯುಡೆಮಿ ಅಥವಾ ಕೋರ್ಸೆರಾ ಅಂತ ಇರುತ್ತೆ. 500 ರೂಪಾಯಿ ಒಂದು ಲೈಕ್ ನಾರ್ಮಲ್ ಪ್ರೈಸ್ ರೇಂಜಲ್ಲಿ ಇರುವಂಥದ್ದು. ಯು ಕ್ಯಾನ್ ಪರ್ಚೇಸ್ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಲರ್ನ್. ಇಂಡಿಯನ್ ಲ್ಯಾಂಗ್ವೇಜಲ್ಲೂ ಇರುತ್ತೆ, ಅಥವಾ ಬೇರೆ ಭಾಷೆಯಲ್ಲಿ ವಿತ್ ಸಬ್ ಟೈಟಲ್ಸ್ ಇರುತ್ತೆ. ಚೆಕ್ ಮಾಡಿ ನೋಡಿ. ಮೆಟಾ ಆ್ಯಡ್ಸ್ಗಳು, ಫೇಸ್ಬುಕ್ ಆ್ಯಡ್ಸ್ಗಳೆಲ್ಲ ರನ್ ಮಾಡುವಂಥದ್ದು, ಹಾಗೂ ಅದ್ರದ್ದು ಏನು ಎಫೆಕ್ಟಿವ್ ಯಾವುದಕ್ಕಾಗತ್ತೆ, ಯಾವುದಕ್ಕಾಗೋದಿಲ್ಲ,
ಇನ್ನು ನೆಕ್ಸ್ಟ್ ಯಾವುದಕ್ಕೆ ನಾವು ಯಾವ ರೀತಿ ಕಂಟೆಂಟ್ ಮಾಡಿ ಹೇಗೆ ಮಾಡಬೇಕು ಎಲ್ಲ ವಿ ಗೆಟ್ ಟು ನೋ. ಟೆಸ್ಟ್ ಸಿರೀಸ್, ಈಗ ನಿಮಗೆ ಫ್ರೀ ಟೆಸ್ಟ್ ಸಿರೀಸನ್ನು ನಾವು ಕೊಡ್ತೇವೆ. ಅದು ಸುಮ್ಮನೆ ನಾವು ಯಾವುದಂತ ಕಾಪಿ ಮಾಡುವಂಥದ್ದಾ? ಸೊಲ್ಯೂಷನ್ ಕೊಡ್ತೇವೆ. ಕ್ವಶನ್ಸ್ಗಳನ್ನು ಕಾಪಿ ಮಾಡ್ಬೋದು, ಯಾವುದೋ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಕಾಪಿ ಮಾಡ್ಬೋದು. ಬಟ್ ಸೊಲ್ಯೂಷನ್ ಎಲ್ಲದರಲ್ಲೂ ಇರೋದಿಲ್ಲ. ಸೊಲ್ಯೂಷನ್ನ ನಾವು ಇದು ಮಾಡಿ ಟೈಪ್ ಅಂದರೆ ಆನ್ಸರ್ಗಳನ್ನ ನೋಡಿ, ಪ್ಲಸ್ ಅದು ನಿಮಗೆ ಕ್ಲಿಕ್ ಮಾಡಬೇಕಲ್ಲ, ನಿಮಗೆ 1 2 ABCD ಆ ಫಾರ್ಮೇಟಲ್ಲಿ ಬರಲಿಕ್ಕೋಸ್ಕರ ನಾವು ಯಾವ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ಹೇಳುವಂಥದ್ದು. ದೆರ್ ಆರ್ ಸರ್ಟನ್ ರೂಲ್ಸ್. ಪ್ರತಿಯೊಂದಕ್ಕೂ ಪ್ರತಿ ಪ್ಲ್ಯಾಟ್ಫಾರ್ಮ್ಗೂ ರೂಲ್ಸ್ ಇದೆ. ಟೆಸ್ಟ್ ಸೀರೀಸನ್ನು ಹೇಗೆ ಮಾಡಬೇಕು ಹೇಳುವಂಥದ್ದು, ಪ್ಲಸ್ ಕೋರ್ಸಸ್ಗಳನ್ನು ಹೇಗೆ ಸಿಲೆಬಸ್ ಮಾಡಿ. ಸುಮ್ಮನೆ ನಾವು ಯೂಟ್ಯೂಬಲ್ಲಿ ಹೀಗೆ ಮಾಡ್ತಾ ಹೋದರೂ ಆಗೋದಿಲ್ಲ. ಸಮ್ ಸ್ಟ್ರಕ್ಚರ್ಡ್ ಕೋರ್ಸಸ್ ಬೇಕು. ಸ್ಟೂಡೆಂಟ್ಸ್ಗಳಿಗೆ ನಾವು ಒಂದಷ್ಟು ವೀಡಿಯೋಸ್ಗಳನ್ನು ಕೊಡ್ತೇವೆ ಅಂತ ಹೇಳಿ ಕೊಟ್ಟರೂ ಆಗೋದಿಲ್ಲ. ಯು ಮೇ ಬಿ ಹ್ಯಾವಿಂಗ್ ಥೌಸಂಡ್ಸ್ ಆಫ್ ವೀಡಿಯೋಸ್, ಬಟ್ ಎಲ್ಲಿಂದ ಪ್ರಾರಂಭ ಮಾಡಬೇಕು ಹೇಳೋಂತ ಗೊತ್ತಿರೋದಿಲ್ಲ. ಸೊ ಅದನ್ನು ಹೇಗೆ ಮಾಡಬೇಕು, ಇದು ಮಾಡಬೇಕು, ಇದನ್ನು ಯಾರೂ ನಮ್ಗೆ ಹೇಳ್ಕೊಟ್ಟಿಲ್ಲ. ವಿ ಲರ್ನ್ ಆನ್ ಅ ಓನ್, ಬೈ ಎಕ್ಸ್ಪೀರಿಯನ್ಸ್, ಬೈ ಇಂಟ್ರಾಕ್ಟಿಂಗ್ ವಿತ್ ದ ಸ್ಟೂಡೆಂಟ್ಸ್, ಬೈ ಇಂಟ್ರಾಕ್ಟಿಂಗ್ ವಿತ್ ದ ಹೇಟರ್ಸ್ ಆ್ಯಸ್ ವೆಲ್. ಕೆಲವು ಸಲ ಹೇಟರ್ಸ್ಗಳು ತುಂಬ ಒಳ್ಳೆ ಕೆಲಸ ಮಾಡಿಕೊಡ್ತಾವೆ ನಮಗೆ. ಹೊಸ ವಿಚಾರಗಳನ್ನ ಕಲೀಲಿಕ್ಕೆ ಇದು ಏನಿದೆ, ಆ ರೀತಿ ವಿಚಾರ ಇದೆ ಅಂತಲೇ ಗೊತ್ತಿರೋದಿಲ್ಲ. ಓಕೆ ಇದನ್ನು ನಾವು ನೋಡಬೇಕಾಗಿದ್ರೆ ಹೇಳುವಂಥದ್ದನ್ನು. ಓಕೆ, ಹಾಗೆ ಪ್ರಮೋಷನ್ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಇಫ್ ಆ ಕಂಟೆಂಟ್ ಇಸ್ ಜೆನ್ವಿನ್. ನಾವು ಅದನ್ನು ಏನು ತಪ್ಪು, ಜನರಿಗೆ ಗೊತ್ತಾಗಬೇಕು. ಈಗ ನೀವು ದೊಡ್ಡ ಆ್ಯಡ್ಸ್ ನೋಡೋದಿಲ್ವಾ, ದೊಡ್ಡ ಟೆಕ್ಸ್ಟೈಲ್ಸ್ಗಳದ್ದು ಇಷ್ಟು ದೊಡ್ಡ ಆ್ಯಡ್ಸ್ಗಳನ್ನು ನೋಡಿ, ಜ್ಯುವೆಲರಿ ಆ್ಯಡ್ಸ್ಗಳನ್ನು ನೋಡೋದಿಲ್ವಾ? ಸಿಮಿಲರ್ಲಿ ವಿ ಹ್ಯಾವ್ ಅ ಕಂಟೆಂಟ್. ವೆನ್ ವಿ ಪ್ರೊವೈಡ್ ಅ ಜೆನ್ವಿನ್ ಕಂಟೆಂಟ್, ಪ್ರಮೋಷನ್, ಅದು ಆ ಪ್ರಮೋಷನನ್ನು ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಆಗ್ತಾರೆ. ಸುಳ್ಳು ಪ್ರಮೋಷನ್ ಅಂತೂ ಖಂಡಿತವಾಗಿಯೂ ನಾವು ಮಾಡೋದಿಲ್ಲ. ಅದು ನಿಮಗೆ ಅನಿಸಿದ್ರೆ, ಕೆಲವರಿಗೆ ಅನಿಸಿದ್ರೆ ವಿ ಕಾನ್ ಡೂ ಎನಿಥಿಂಗ್, ಬಿಕಾಸ್ ಎವ್ರಿ ಒನ್ಸ್ ಪರ್ಸೆಪ್ಷನ್ ಮ್ಯಾಟರ್ಸ್ ಅಲ್ವಾ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಅಭಿಪ್ರಾಯ ಇದೆ. ಆ ಅಭಿಪ್ರಾಯವನ್ನು ನಾವು ನಿಮ್ಗೆ ಅನಿಸಿದ್ರೆ ಹೌದು, ವಿ ಕಾಂಟ್ ಡಿಫೆಂಡ್ ದ್ಯಾಟ್. ಬಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಹಾಗೆ ಗೂಗಲ್ ಅನಾಲಿಟಿಕ್ಸ್, ನಿಮಗೆ ಒಂದು ವಿಚಾರ ಗೊತ್ತಿರಬೇಕು. ನಾವು ಹೀಗೆ ಕಮೆಂಟ್ ಮಾಡ್ತೇವಲ್ಲ, ಯು ಮಸ್ಟ್ ಬಿ ವೆರಿ ವೆರಿ ಕೇರ್ಫುಲ್. ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಕ್ಯಾಪ್ಚರ್ ಆಗ್ತಾ ಇರತ್ತೆ. ಪ್ರತಿಯೊಂದು ಯಾವ ಡಿವೈಸಿಂದ, ನಿಮ್ಮ ಒರಿಜಿನಲ್ ಹೆಸರೇನು. ಓಕೆ, ಈಗ ಯೂಟ್ಯೂಬಲ್ಲಿ ನೀವು ಮೇಲಿಂದ ಕಾಣುವಂಥ ಒಂದು ಹೆಸರು ಬೇರೆ ಇರುತ್ತೆ, ಬಟ್ ಇನ್ನೊಂದು ಅದರದ್ದು ಐ ಡೋಂಟ್ ನೋ ವಾಟ್ ದೇ ಸೇ, ಬಟ್ ಇನ್ನೊಂದು ಹೆಸರು ಕೂಡ ಡಿಸ್ಪ್ಲೇ ಆಗುತ್ತೆ ನಮಗೆ. ಯಾವ ಯೂಟ್ಯೂಬರ್ಗೆ ನೀವು ಕಮೆಂಟ್ ಮಾಡಿರ್ತೀರಲ್ಲ, ಯಾವ ಟೈಮಲ್ಲಿ, ಯಾವ ಲೊಕೇಶನಲ್ಲಿ, ಎವ್ರಿಥಿಂಗ್ ಇಟ್ಸ್ ಡಿಸ್ಪ್ಲೇಡ್. ಅದು ನೀವಿನ್ನು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಬಂದು, ನಮ್ಮ ಆ್ಯಪಲ್ಲಿ, ನಮ್ಮ ವೆಬ್ಸೈಟಲ್ಲಿ ಆಬ್ವಿಯಸ್ಲಿ ಕಮೆಂಟ್ ಮಾಡಿರ್ತೀರಿ, ರಿಪೋರ್ಟ್ ಮಾಡಿರ್ತೀರಿ ಕ್ವಶನ್ಸ್ಗಳನ್ನು. ಎವ್ರಿ ಡೀಟೇಲ್ಸ್ ವಿಲ್ ಬಿ ಹ್ಯಾವಿಂಗ್. ನಿಮ್ಮ ಫೋನ್ ನಂಬರಿಂದ ಹಿಡಿದು ಇಮೇಲ್ ನೀವು ಕೊಡೋದಿಲ್ವೋ. ಐ ವೋಂಟ್ ಸೇ ಇದು ನನ್ನ ಪ್ಲ್ಯಾಟ್ಫಾರ್ಮ್ ಅಂತ ಹೇಳೋದಿಲ್ಲ, ಬಟ್ ದ ಡೇಟಾ ಈಸ್ ಸಚ್ ದ್ಯಾಟ್. ಡೇಟಾ ಹೇಗಿದೆ ಅಂತಂದರೆ ಇಟ್ಸ್ ನಾಟ್ ಈಸಿ. ಯಾರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ, ಬಟ್ ಆ್ಯಕ್ಷನ್ ತೊಗೊಂಡ್ರೆ ಕುತ್ತಿಗೆಗೆ ಬರುವಂಥ ಡೇಟಾ ಸಿಗುವಂಥದ್ದು ನಿಮ್ಮದೆಲ್ಲದೂ ಸಹ. ಓಕೆ, ನಿಮ್ದಂದರೆ ಐ ಆಮ್ ಆಲ್ಸೋ ಸೇಯಿಂಗ್ ಈಗ ನೀವು ಝೊಮ್ಯಾಟೊ, ಸ್ವಿಗ್ಗಿ ಏನೇ ಮಾಡ್ತಿರಲ್ಲ, ಪ್ರತಿಯೊಂದು ಸಹ ನಿಮ್ಮ ಇಂಟ್ರೆಸ್ಟಿಂದ ಹಿಡಿದು ಪ್ರತಿಯೊಂದು ಸಹ ಕ್ಯಾಪ್ಚರ್ ಆಗ್ತಾ ಇರತ್ತೆ. ನೀವು ಎಷ್ಟು ಸಲ ಕ್ಲಿಕ್ ಮಾಡಿದ್ರಿ ಜಾಯಿನ್ ಬಟನ್ ಮೇಲೆ, ಎನ್ರೋಲ್ ಬಟನ್ ಮೇಲೆ, ಬೈ ಬಟನ್ ಮೇಲೆ, ಎವ್ರಿಥಿಂಗ್ ಇಸ್ ಬೀಯಿಂಗ್ ಕ್ಯಾಪ್ಚರ್ಡ್. ಅದಕ್ಕೆ ನಿಮಗೆ ಸೇಲ್ಸ್ ಟೀಮಿಂದ ಎಷ್ಟೋ ಸಲ ಕಾಲ್ ಬರುತ್ತಲ್ಲ, ಹೇಗೆ ಗೊತ್ತಾಗುತ್ತೆ? ಈವನ್ ಗೂಗಲ್ ಈಸ್ ಲಿಸನಿಂಗ್ ಟು ಯೋರ್ ವಾಯ್ಸ್. ನೀವು ಏನಾದರೂ ಮಾತಾಡ್ತಾ ಇದ್ರೆ, ಯಾವುದೋ ಒಂದು ಫೀಚರ್ ಬೇಕು, ಯಾವುದೋ ಒಂದು ಪಾತ್ರೆ ಬೇಕು ಅಂತ ಹೇಳಿ ಮಾತಾಡಿದರೆ, ಇಮಿಡಿಯೇಟ್ಲಿ ಆಫ್ಟರ್ 2 ಮಿನಿಟ್ಸು ಅಲ್ಲ 1 ನಿಮಿಷದ ನಂತರ ನಿಮಗೆ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ರೆಕಮೆಂಡೇಷನಲ್ಲಿ ಅದೇ ಇದು ಪ್ರಾಡಕ್ಟ್ ಬಂದಿರುತ್ತೆ. ಹೌ ಇಸ್ ದಿಸ್ ಪಾಸಿಬಲ್? ಹೀಗೆ ಜನರು ಹೇಳುವಂಥದ್ದು ಸುಳ್ಳಲ್ಲ, ಇಟ್ ಈಸ್ ಆ್ಯಕ್ಚುಲಿ ಟ್ರೂ. ಡೇಟಾ ಇಸ್ ಎ ನ್ಯೂ ಫ್ಯೂಯಲ್. ನಿಮ್ಮ ಎಲ್ಲ ಡೀಟೇಲ್ಸು ಪ್ರತಿಯೊಂದು ಕೂಡ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಬಿ ವೆರಿ ಕೇರ್ಫುಲ್ ವಿತ್ ದ್ಯಾಟ್. ಓಕೆ, ಅದು ಯಾರು ಯಾವಾಗ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ವಿ ಡು ನಾಟ್ ನೋ ಅಲ್ವಾ. ಸೊ ಅದಕ್ಕೋಸ್ಕರ ವಿ ಮಸ್ಟ್ ವೆರಿ ವೆರಿ ಕೇರ್ಫುಲ್ ವೈಲ್ ಡೂಯಿಂಗ್ ಕ್ಲಿಕ್ಕಿಂಗ್ ಎನಿ ಲಿಂಕ್ ಇರ್ಬೋದು, ಎನಿ ಆ್ಯಕ್ಷನ್ ಇರ್ಬೋದು. ಸೊ ಅಂಥ ಗೂಗಲ್ ಅನಾಲಿಟಿಕ್ಸ್ ಡೀಟೇಲ್ಸ್ ಕೊಡುವಂಥದ್ದು. ಎಷ್ಟು ಜನ ನಿಮ್ಮ ವೆಬ್ಸೈಟನ್ನು ವಿಸಿಟ್ ಮಾಡಿದ್ದಾರೆ, ಅಥವಾ ವಾಟ್ ದೇ ಆರ್ ಡೂಯಿಂಗ್, ಮತ್ತು ಲೈಕ್ ಯಾವ ಪೇಜನ್ನು ಎಷ್ಟು ಸಲ ಕ್ಲಿಕ್ ಮಾಡಿದರು, ಎವ್ರಿಥಿಂಗ್, ಮೇಲಾ ಫೀಮೇಲಾ, ಏಜ್, ಹೆಸರಿಂದು ಲೈಕ್ ಪ್ರೀಮಿಯಂ ಕಂಟೆಂಟಲ್ಲಿ ಸಿಗ್ಬೋದು. ವಿ ಡೋಂಟ್ ನೋ, ಐ ಡಿಂಟ್ ಟ್ರೈ ದ್ಯಾಟ್ ಆ್ಯಂಡ್ ಇಟ್ಸ್ ನಾಟ್ ಇವನ್ ನೆಸೆಸರಿ ಫಾರ್ ಅಸ್ ಅಲ್ವಾ. ಬಟ್ ಗೂಗಲ್ ಅನಾಲಿಟಿಕ್ಸ್ ಸಚ್ ಅ ಥಿಂಗ್ ದ್ಯಾಟ್ ಡೇಟಾ ತೊಗೊಳ್ಬೋದು ಎಲ್ಲದಕ್ಕೂ. ಅದರ ಆಧಾರದ ಮೇಲೆ ಮೆಟಾ ಅದರಲ್ಲೆಲ್ಲ ನಿಮಗೆ, ಈಗ ನೀವು ಯಾವುದೇ ನೋಡಿ, ನಿಮ್ಗೆ ಬರುವಂಥ ಕಾಲ್ಸ್ ಇರ್ಬೋದು. ಯಾಕೆ ಬರುತ್ತೆ? ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ಸಮ್ವೇರ್, ಯು ಹ್ಯಾವ್ ಕ್ಲಿಕ್ಡ್ ಅಪ್ ಆನ್ ದ್ಯಾಟ್ ಅಂಥ ಇದ್ರ ಮೇಲೆ ಕ್ಲಿಕ್ ಮಾಡಿದಿರಿ, ಅದಕ್ಕೋಸ್ಕರ ನಿಮಗೆ ಲೋನ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಕಾಲ್ ಬರುವಂಥದ್ದು. ಹಾಗೆ ಗೂಗಲ್ ಆ್ಯಡ್ಸ್, ಅದ್ರ ಬಗ್ಗೆ ಕಲ್ತ್ವಿ. ಗೂಗಲ್ ಮೈ ಬಿಸ್ನೆಸ್, ಈಗ ನೀವು ಯಾವುದಾದ್ರು ಸರ್ಚ್ ಮಾಡಿದರೆ ಇದು ಲೊಕೇಶನ್ ಸಮೇತ ಕಾಣೋದಿಲ್ವಾ, ಅದನ್ನೇ ಹೇಗೆ ನಾವು ಟ್ಯಾಗ್ ಮಾಡೋದು ಅದನ್ನು ಕೂಡ ಕಲ್ತಿದ್ದೇವೆ. ಕ್ಯಾನ್ವಾ ಈಗ ಥಂಬ್ನೇಲ್, ಈಗ ಇನಿಷಿಯಲಿ ನೀವು ನೋಡಿದ್ರಲ್ಲ ಹೇಟರ್ಸ್ ಅಂತ ಹೇಳುವಂಥ ಒಂದು ಥಂಬ್ನೇಲ್,
ಸೊ ಅದನ್ನು ನೋಡಿ ನೀವು ಕ್ಲಿಕ್ ಮಾಡುವಂಥದ್ದಲ್ಲ. ಕ್ಲಿಕ್ ಬೇಟ್ ಅಂತ ಕೆಲವೊಂದಿರುತ್ತೆ, ಕೆಲವೊಂದ್ಸಲ ವ್ಯೂಸ್ ಜಾಸ್ತಿ ಆಗಬೇಕಂತ ಹೇಳಿ ಏನೇನೋ ಕೊಡ್ತಾರೆ, ಬೇರೆ ಈ ನ್ಯೂಸ್ ಸಂಬಂಧಪಟ್ಟದ್ದು, ಜನರಲ್ ಇದಕ್ಕೆ ಸಂಬಂಧಪಟ್ಟದ್ದು ಅಂತಹ ವಿಚಾರಗಳು. ಸೊ ಅದನ್ನು ಹೇಗೆ ನಾವು ಕಮ್ಮಿ ಮಾಡಬೇಕು, ಬಟ್ ಆ್ಯಕ್ಚುಲ್ ಕಂಟೆಂಟ್ ಬಗ್ಗೆ ಹೇಗೆ ಇದರಲ್ಲಿ ಇನ್ಫಾರ್ಮೇಷನ್ ಹಾಕಬೇಕು ಅದನ್ನು ಕೂಡ ಕಲಿಬೇಕಾಗಿರುತ್ತೆ. ಸೊ ಕ್ಯಾನ್ವಾ ಡಿಸೈನಿಂಗ್, ದ್ಯಾಟ್ ಆಲ್ಸೋ ವಿ ಹ್ಯಾವ್ ಲರ್ನ್ಡ್. ಚಾರ್ಟ್ಸ್, ಈಗ ನಮ್ಮ ಬುಕ್ಕಲ್ಲಿ 3 ಕ್ರಿಮಿನಲ್ ಲಾಸ್ಗಳೇನಿವೆ, ದೋಸ್ ಆರ್ ರಿಗಾರ್ಡಿಂಗ್ ಬುಕ್ಸ್. ಈ ಬುಕ್ಸ್ ಕ್ರಿಮಿನಲ್ ಚಾರ್ಟ್ಸ್ಗಳೇನಿದೆಲ್ಲ, ಅಫ್ಕೋರ್ಸ್ ಅದು ಬೇರೆ ಆ್ಯಕ್ಟನ್ನೇ ತೊಗೊಂಡಿದ್ದು, ಬಟ್ ಬೇರೆ ಆ್ಯಕ್ಟ್ ನೀವು ಹಾಗೆ ಓದೋದಕ್ಕಿಂತ ಅದನ್ನು ನಾನು ಒಂದು ಪಾಯಿಂಟ್ಸ್ ವೈಸ್ ಕೊಟ್ಟರೆ ವುಡಂಟ್ ಇಟ್ ಬಿ ಮೋರ್ ಈಸಿ? ಅದನ್ನೇ ಕೊಟ್ಟಿರುವಂಥದ್ದು, ನಾವು ಅದನ್ನು ಡಿಸ್ಕ್ಲೇಮ್ ಮಾಡ್ತಿದ್ದೇವೆ, ಹೌದು ಇದು ಬೇರೆ ಆ್ಯಕ್ಟಿಂದನೇ ತೊಗೊಂಡಿದ್ದು ಅಂತ. ಮತ್ತು ಇನ್ನೊಂದು ವಿಚಾರ ಹೇಳಿ, ಬೇರೆ ಆ್ಯಕ್ಟ್ನ ಹೊರತುಪಡಿಸಿ ನಾನು ಬೇರೆ ಏನಾದರೂ ಹೇಳಿದರೆ ನೀವು ಅದನ್ನು ನಂಬ್ತೀರಾ? ನನ್ನ ಓನ್ ಸ್ಟೇಟ್ಮೆಂಟನ್ನು ಆರ್ ಯು ಗೋಯಿಂಗ್ ಟು ಬಿಲೀವ್ ಇಟ್? ಅಥವಾ ನಾನು ಯಾರು ಅಂತ ಹೇಳಿ ನಾನು ಇಫ್ ಐ ಸ್ಟೇಟ್ ಸಮಥಿಂಗ್ ಇಟ್ ವಿಲ್ ಬಿ ರೆಲೆವೆಂಟ್ ಫಾರ್ ಎಕ್ಸಾಮಿನೇಷನ್. ಸೊ ಬೇರೆ ಆ್ಯಕ್ಟಲ್ಲಿ ಇರುವಂಥದ್ದೇ ಹೇಳಬೇಕು, ಮತ್ತು ಸ್ಪೆಷಲ್ ಬೇರೆ ಏನೂ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಐ ಡೋಂಟ್ ನೋ ವಾಟ್ ಟು ಸೇ. ಎಕ್ಸಾಮಿಗೆ ಸಿಲೆಬಸಲ್ಲಿ ಇರುವಂಥದ್ದನ್ನೇ ಹೇಳುವಂಥದ್ದು, ಅದನ್ನೇ ನಮ್ಮ ಭಾಷೆಯಲ್ಲಿ ಅರ್ಥ ಆಗುವಂಥ ಭಾಷೆಯಲ್ಲಿ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡುವಂಥದ್ದು. ದ್ಯಾಟ್ ಈಸ್ ಅಷ್ಟೇ ವಿಚಾರ ಇರುವಂಥದ್ದು. ಸೊ ಸಿಂಪಲ್ ಆ್ಯಸ್ ದಿಸ್, ಅದನ್ನೇ ನಾವು ಚಾರ್ಟ್ಸ್ ಮಾಡಿ ಕೊಡುವಂಥದ್ದು. ಪ್ಲಸ್ ವೆಬ್ಸೈಟ್ ಡೆವಲಪ್ಮೆಂಟ್, ಆ್ಯಪ್ ಡೆವಲಪ್ಮೆಂಟು, ಇದು ಒಂದೇ ಸಲ ನಾವು ಮಾಡಬೇಕಂತಲ್ಲ, ಬಟ್ ಹಂತ ಹೋದಾಗೆ ವಿ ರಿಕ್ವೈರ್ ಕೆಲವೊಂದು ಸಲ ಆಡಿಯನ್ಸ್ ಲಾರ್ಜ್ ಆಗ್ತಾ ಹೋದಾಗೆ. ಮುಂಚೆ ಆದರೆ ಈಗ ನಾವು ಬುಕ್ಕನ್ನು ಪೋಸ್ಟ್ ಮಾಡಿ ಒಂದು ಜಸ್ಟ್ ವಾಟ್ಸಪ್ ಮೆಸೇಜ್ ಕಳಿಸಿದ್ರು ನಿಮ್ಮದು ಹೋಗ್ತದೆ ಅಂತ ಇದು ಟ್ರ್ಯಾಕಿಂಗ್ ಐ ಡಿ ಅಂತ ಹೇಳಿದ್ರೆ ಆಗ್ತಿತ್ತು. ಬಟ್ ವೆನ್ ಇಟ್ ಗೋಸ್ ಟು ಹ್ಯೂಜ್ ನಂಬರ್ ಜಾಸ್ತಿ ಆಗ್ತಾ ಹೋದಾಗೆ ನಾವು ಇಂಡಿವಿಜುವಲ್ ಮಾಡಲಿಕ್ಕೆ ಸಾಧ್ಯ ಅಲ್ಲ. ವಿ ನೀಡ್ ಟು ರಿಲೈ ಆನ್ ಡಿಫ್ರೆಂಟ್ ಮೆಥಡ್ಸ್. ಸೊ ವೆಬ್ಸೈಟ್, ಆ್ಯಪ್ ಡೆವಲಪ್ಮೆಂಟ್, ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಯಿತು. ನಮಗೇನು ಕೋಡಿಂಗ್ ಬರುತ್ತೆ ಅಂತ ಅಲ್ಲ, ಬಟ್ ಹೇಗೆ ವರ್ಕ್ ಆಗುತ್ತೆ ಇದೆಲ್ಲವೂ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಹೇಳುವಂಥದ್ದನ್ನು ನಾವು ಕಾನ್ಫಿಡೆಂಟಾಗಿ ನಾನು ಹೇಳ್ತೇನೆ, ಇದನ್ನೆಲ್ಲ ನಾವು ಕಲ್ತಿದ್ದೇವೆ. ಕೆಲವೊಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಕಲ್ತಿದ್ದು ಎಲ್ಲ, ಕೆಲವೊಂದು 500 ರೂಪಾಯಿ ಇರ್ಬೋದು. ಕೆಲವೊಂದು ವಿಚಾರಗಳು ಈ ಮಾರ್ಕೆಟಿಂಗ್ ಇದೆಲ್ಲ ಏನಿದೆ ಫುಲ್ ಎಂಟೈರ್ ಒಂದು ಬಂಡಲ್ ಪ್ಯಾಕೇಜ್ ಆಗಿ ಬರುತ್ತೆ, ಅದನ್ನು ಕೂಡ 5,000 10,000 ಕೊಟ್ಟು ಕಲ್ತಿದ್ದೇವೆ. ಸೊ ಹಾಗೆ ಹೇಗೆ ಎಡಿಟೆಕ್ ಕಂಪ್ನೀಸ್ಗಳು ವರ್ಕ್ ಆಗ್ತವೆ ಅಲ್ವಾ? ದ್ಯಾಟ್ ಇಸ್ ದ ಬೂಮ್. ಎಡ್ಟೆಕ್ ಕಂಪ್ನೀಸ್ಗಳು ದ್ಯಾಟ್ಸ್ ಇನ್ ಬೂಮ್. ಈಗ ಬೂಮ್ ಅಂದರೆ ಲೈಕ್ ಹೈಯೆಸ್ಟ್ ಇದರಲ್ಲಿ ಇರುವಂಥದ್ದು. ಗೊತ್ತಿಲ್ಲ ಇದು ಎಷ್ಟು ಸಮಯ ಇರುತ್ತೆ ಗೊತ್ತಿಲ್ಲ, ಬಟ್ ಎಲ್ಲಿ ತನಕ ನಮಗೆ ಸಾಧ್ಯವೋ ಅದನ್ನು ಆ ರೀತಿ ನಾವು ಆ ಸಿಸ್ಟಮಿಗೆ ಅಡಾಪ್ಟ್ ಆಗ್ತಾ ಹೋಗಬೇಕಾಗತ್ತೆ ಅಲ್ವಾ? ಸೊ ಇದೊಂದು ವಿಚಾರ ಕಲ್ತ್ವಿ. ಇನ್ನು ಬುಕ್ಕನ್ನು ನಾವು ಪಬ್ಲಿಷ್ ಮಾಡಿಸಿದ್ದೇವೆ. ಸೊ ನಮಗೊಂದು ಜೆರಾಕ್ಸ್ ಮಾಡಿಸ್ಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಕೆಲವೊಂದು ಸಲ, ಅದೇ ಫಾರ್ಮೆಟಲ್ಲಿ, ಅದೇ ಆ A4 ಸೈಡಸ್ ಇದರಲ್ಲಿ ಆಚೆ ಈಚೆ ಹೋಗದೆ ಇರುವಾಗೆ. ಇನ್ನು ಬುಕ್ಕನ್ನು ಅದೇ ಫಾರ್ಮೆಟಿಗೆ ತಂದು ಪ್ರಿಂಟ್ ಹಾಕ್ಸ್ಲಿಕ್ಕೆ ಎಷ್ಟು ಕಷ್ಟ ಆಗ್ಬೋದು. ಬಟ್ ಕಷ್ಟ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ಇನ್ನೂ ನಮ್ಮ ಹತ್ರ ಸಾಲಗಟ್ಟಲೆ ವಿ ಹ್ಯಾವ್ ಬುಕ್ಸ್, ಆ ಹೊಸ ಬುಕ್ಸ್ಗಳ ಒಂದು ಲಿಸ್ಟ್ ಇದೆ. ಅದನ್ನು ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಪಬ್ಲಿಷ್ ಇಟ್. ಓಕೆ, ಸೊ ದ್ಯಾಟ್ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಆ್ಯಕ್ಚುಲಿ ಇದು ಹೇಗೆ ಸ್ಟಾರ್ಟ್ ಆಗಿದೆ ಗೊತ್ತಾ? ನಾವು ಜೂರಿಸ್ ಕೋರ್ಸ್ ಅಂತ ಮಾಡ್ತಿದ್ವಿ. ಜೂರಿಸ್ ಕೋರ್ಸಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಪಾಪ ಸ್ಟಡಿ ಮೆಟೀರಿಯಲ್ ಕೊಡಬೇಕು ಅಂತ ಹೇಳುವಂಥ ಕಾರಣಕ್ಕೆ ಪ್ಯೂರ್ಲಿ ಫಾರ್ ಜೂರಿಸ್ ಬ್ಯಾಚ್ ಸ್ಟೂಡೆಂಟ್ಸ್ಗಳಿಗೆ ನಾವು ಆ ಬುಕ್ಸನ್ನು ತಯಾರು ಮಾಡಿದ್ದು. ಬಟ್ ಆ ಸಮಯದಲ್ಲಿ ಏನಾಯಿತು, ಉಳಿದಂಥ ವಿದ್ಯಾರ್ಥಿಗಳು ಯಾರು ಆ ಕೋರ್ಸ್ ಜೂರಿಸ್ಗೆ ಸುಮಾರು 40,000 ವ್ಯಾಲ್ಯೂ ಇರುವಂಥದ್ದು, ಅಷ್ಟು ದುಡ್ಡು ಕೊಟ್ಟು ತೊಗೊಳ್ಳಿಕ್ಕೆ ಆಗದೆ ಇರುವಂಥವ್ರು ಅಥವಾ ಟೈಮ್ ಇಲ್ಲದೆ ಇರುವಂಥವ್ರು ದೇ ಸೆಡ್ ನಮಗೆ ಬೇರೆ ಬುಕ್ಸ್ ಇದೆಯಾ ಅಂತ ಹೇಳಿ ಕೇಳ್ತಿದ್ರು. ಸೊ ನಮ್ಮ ಪ್ಲ್ಯಾನೇ ಇರಲಿಲ್ಲ ಅದನ್ನು ಹೊರಗಡೆ ಪಬ್ಲಿಷ್ ಮಾಡುವಂಥದ್ದು, ಹೊರಗಡೆ ಸೇಲಿಗೆ ಇಡುವಂಥದ್ದು. ಬಟ್ ತುಂಬ ಜನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ವಿ ಸ್ಟಾರ್ಟೆಡ್ ಒಂದು ಎಕ್ಸ್ಟ್ರಾ ಕಾಪೀಸ್ಗಳನ್ನು ಹೊರಗಡೆ ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಪರ್ಚೇಸ್ ಮಾಡೋದಾದರೆ ಅವರಿಗೆ ಹೆಲ್ಪ್ ಆಗ್ಬೋದು ಹೇಳುವಂಥ ಕಾರಣಕ್ಕೆ ಅದನ್ನು ನಾವು ನೀಡ್ತಾ ಇರುವಂಥದ್ದು. ಇಲ್ಲಾಂದರೆ ಆ ಬುಕ್ಸ್ಗಳನ್ನ ತೊಗೊಳ್ಳಿಕ್ಕೆ ಯು ವೇರ್ ಸಪೋಸ್ ಟು ಪರ್ಚೇಸ್ ಅ ಹೋಲ್ ಕೋರ್ಸ್, ಆ ರೀತಿ ವಿ ಡಿಂಟ್ ಡೂ ದ್ಯಾಟ್. ಆಯಿತಾ? ಸೊ ಬುಕ್ ಪಬ್ಲಿಷಿಂಗ್ ಹೇಳುವಂಥ ಬೇರೆ ಪಬ್ಲಿಕೇಶನ್ಸ್ಗಳು ಹೇಗೆ ವರ್ಕ್ ಆಗ್ತವೆ, ಅವ್ರ ಜೊತೆ ಇಂಟ್ರಾಕ್ಷನ್ ಅದನ್ನು ಕೂಡ ಮಾಡಬೇಕಾಯ್ತು. ಹಾಗೆ ಪೇಮೆಂಟ್ ಗೇಟ್ವೇ, ನೀವು ರೇಸರ್ ಪೇ ಬೇರೆ ಇದು ಮಾಡ್ತೀರಲ್ಲ, ಅದು ಹೇಗೆ ವರ್ಕ್ ಆಗುತ್ತೆ? ರೇಸರ್ ಪೇ ಇರ್ಬೋದು, ಈಗ ಫೋನ್ಪೇ ಕೂಡ, ಅಥವಾ ಬೇರೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ಗಳು ಇಮಿಡಿಯೇಟ್ಲಿ ನಿಮಗೆ ದುಡ್ಡು ಕಟ್ಟಾಗತ್ತೆ. ಅಲ್ಲಿಂದ ಇಮೇಲ್ ಕನ್ಫರ್ಮೇಷನ್ ಬರಬೇಕು, ಕೆಲಸ ಕನ್ಫರ್ಮೇಷನ್ ಫೇಲ್ ಆಗುತ್ತೆ, ಆವಾಗ ವಿ ಹ್ಯಾವ್ ಟು ಸಪೋರ್ಟ್ ಕ್ವೇರಿನ ಹೇಗೆ ಇದು ಮಾಡಬೇಕು. ಸೊ ಎಷ್ಟು ಟೆಕ್ನಿಕಲ್ ವಿಚಾರಗಳಿವೆ. ಪ್ಲಸ್ ಈಗ ಎಷ್ಟೋ ನಮ್ಮದು ಈಗ ನಾನು ನಿನ್ನೆ ಕನ್ನಡ ಇದು ಮಾಡಿದೆ, ಕನ್ನಡ ಬೇರೆ ಆ್ಯಕ್ಟಿಗೆ ಸಂಬಂಧಪಟ್ಟದ್ದು. ಸೊ ಅದನ್ನು ಸ್ಕ್ಯಾನ್ ಮಾಡಲಿಕ್ಕೂ ಸುಲಭ. ನೀವು ಒಂದು ಪೇಜನ್ನು ಗೂಗಲ್ ಸ್ಕ್ಯಾನ್ ಮಾಡಿ, ವಿ ಆರ್ ಯೂಸಿಂಗ್ ವೆರಿ ಹೈ ಆ್ಯಂಡ್ ಟೆಕ್ನಾಲಜಿ ಇನ್ ಇದು. ಅದನ್ನು ಮಾತ್ರ ನಾನು ಖಂಡಿತವಾಗಿಯೂ ಹೇಳಬಲ್ಲೆ. ವಿ ಹ್ಯಾವ್ ಸರ್ಚ್ ಫಾರ್ ಸೋ ಮೆನಿ ಸ್ಕ್ಯಾನರ್ಸ್, ಹೈಯೆಸ್ಟ್ ಟೆಕ್ನಾಲಜಿ ಇರುವಂಥ ಒಂದು ಸ್ಕ್ಯಾನರನ್ನು ವಿ ಆರ್ ಯೂಸಿಂಗ್ ಫಾರ್ ದ್ಯಾಟ್. ಸೊ ದ್ಯಾಟ್ ಕ್ಲಾರಿಟಿ ಇರಬೇಕು, ಟೆಕ್ಸ್ಟ್ ಸರಿ ನಿಮ್ಗೆ ಕಾಣಬೇಕು ಹೇಳುವಂಥದ್ದಕ್ಕೆ.
ಇಟ್ಸ್ ನಾಟ್ ಅ ಫೋನ್ ಅಥವಾ ಬೇರೆ ಇದ್ರದ್ದು ಅಂತ ಅಲ್ಲ. ಸೊ ಯಾರು ಹೇಟ್ ಮಾಡ್ತಿದ್ದೀರಿ ಅಥವಾ ಜನರಲ್ಲಾಗಿ ಐ ಓಪನ್ಲಿ ಸೇ ದ್ಯಾಟ್, ನೀವು ಒಂದ್ಸಲ ನಮ್ಮ ಆಫೀಸನ್ನು ಬಂದು ನೋಡಿ. ಅಡ್ರೆಸ್ಸನ್ನು ನಾವು ನೀಡಿದ್ದೇವೆ, ವೆಬ್ಸೈಟಲ್ಲಿದೆ, ಬೇಕಿದ್ರೆ ಫೋನ್ ಮಾಡಿ ಕೇಳಿ, ಮೆಸೇಜ್ ಮಾಡಿ ಕೇಳಿ, ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದೇನೆ. ಆಫೀಸ್ಗೆ ಬಂದು ಹೇಗೆ ಇದು ವರ್ಕ್ ಆಗ್ತಾಯಿದೆ, ನಾವು ಏನೇನು ಕೆಲಸಗಳನ್ನು ಮಾಡ್ತಿದ್ದೇವೆ ಹೇಳೋದನ್ನು ಒಂದು ಸಲ ಬಂದು ನೋಡಿ. ಸ್ವಲ್ಪ ನಿಮಗೆ ಆವಾಗ ಮೋಟಿವೇಶನ್ ಬರ್ಬೋದು. ಓಕೆ, ಸೊ ಈ ವಿಚಾರ ನಾನು ಬಹಳ ಒಂದು ಕಠಿಣವಾಗಿ ಹೇಳ್ತಿದ್ದೆ. ನಾನು ಯಾರಿಗೂ ಇಷ್ಟು ಕಠಿಣವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ನಿಮ್ಮ ಬಿಸ್ನೆಸ್ ನಿಮ್ಮದು, ನನ್ನ ಬಿಸ್ನೆಸ್ ನನ್ನದು. ಆದರೆ ವೆನ್ ಇಟ್ ಕಮ್ಸ್ ಟು ಸಮ್ ಇರ್ರ್ಯಾಷನಲ್, ಇದು ಯಾವುದಕ್ಕೋ ಅದಕ್ಕೆ ನಾನು ಇಗ್ನೋರ್ ಮಾಡುವಂಥ ಬೆಸ್ಟ್ ಪಾಸಿಬಲ್ ಆಪ್ಷನ್ ಇಗ್ನೋರ್ ಮಾಡುವಂಥದ್ದು. ಬಟ್ ದಿಸ್ ಟೈಮ್ ಐ ಡಿಡ್ ನಾಟ್ ಫೀಲ್ ಲೈಕ್ ದ್ಯಾಟ್. ಯಾಕೆ ಇದನ್ನು ಇಗ್ನೋರ್ ಮಾಡಬೇಕು, ಒಂದು ಸಲ ಅದನ್ನು ಅಡ್ರೆಸ್ ಮಾಡೋಣ. ಸೊ ದ್ಯಾಟ್ ತುಂಬ ಜನರಿಗೂ ಕೂಡ ಗೊತ್ತಾಗತ್ತೆ ನಾವು ಯಾವ ರೀತಿ ಇರಬೇಕು ಬದುಕಲ್ಲಿ ಹೇಳುವಂಥದ್ದು, ಯಾವ ರೀತಿ ಇರಬಾರ್ದು. ಬೇಸಿಕಲಿ ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡ್ರೆ ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ಯು. ಇದನ್ನು ನಾನು ಆ್ಯಸ್ ಅನ್ ಔಟ್ಸೈಡರ್, ಹೀಗೆ ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಿರ್ತೇವೆ. ಎಷ್ಟೋ ಜನ ವಿದ್ಯಾರ್ಥಿಗಳದ್ದು ಏಳು ಬೀಳು ಎಲ್ಲದನ್ನು ನಾವು ನೋಡಿರ್ತೇವೆ. ಎಷ್ಟೋ ಕಾಲ್ಸ್ಗಳು ಬರ್ತವೆ, ಎಷ್ಟೋ ಕನ್ಸಲ್ಟೇಷನ್ ಬರ್ತವೆ. ಐ ವಾಂಟ್ ಸೆ ಲೀಗಲ್ ಅಂದರೆ ಈಗ ಕೋರ್ಟಿಗೆ ಹೋಗುವಂಥ ಕನ್ಸಲ್ಟೇಷನ್ ಅಲ್ಲ, ಪ್ಯೂರ್ಲಿ ಅಕಾಡೆಮಿಕ್ ನಾನು ಹೇಳ್ತಾ ಇರುವಂಥದ್ದು. ಎಷ್ಟೋ ಕನ್ಸಲ್ಟೇಷನ್ಗಳು ಬರ್ತವೆ. ಅವರ ಒಂದು ಆ ಸ್ಟ್ರಗಲ್ ನಾವು ಕೇಳಿದರೆ ಇದೆಲ್ಲ ಎಷ್ಟು ಶುಷ್ಕ ಅಂತ ಅನಿಸುತ್ತೆ, ಮೇಲಿಂದ ಮೇಲೆ ಬಾಲಿಶ ಅಂತ ಅನಿಸುತ್ತೆ. ಈ ರೀತಿ ಕಮೆಂಟ್ ಮಾಡ್ತಾ ಏನೋ ಒಂದು ಸಿಟ್ಟನ್ನು ಯಾರ್ದೋ ಮೇಲೆ ತೀರಿಸ್ಕೊಳ್ಳುವಂಥದ್ದು, ವಿಚ್ ಈಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ಯುವರ್ ಜುಡಿಷರಿ ಎಕ್ಸಾಮಿನೇಷನ್. ಫೈನಲಿ ನನಗೆ ಅದು ಹೇಳಬೇಕಿತ್ತು ಅಷ್ಟೇ, ಮತ್ತೇನು ಐ ಡೋಂಟ್ ಹ್ಯಾವ್ ಎನಿ ಗ್ರಜಸ್. ಯಾಕಂದ್ರೆ ನಾನು ನೋಡೂ ಇಲ್ಲ, ನೋಡಿದ್ರು ನೀವು ಎದುರಿಗೆ ಬಂದು ಹೇಳಿದ್ರು ಐ ಡೋಂಟ್ ಹೋಲ್ಡ್ ಎನಿ ಕೈಂಡ್ ಆಫ್ ಗ್ರಜಸ್. ಯಾರ ಮೇಲೂ ನನಗೆ ಯಾವ ಗ್ರಜಸ್ಸನ್ನು ನಾನು ಇಟ್ಕೊಳ್ಳೋದಿಲ್ಲ. ಬಿಕಾಸ್ ಮೈ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್, ಬಿಕಾಸ್ ವಿಚ್ ಐ ಲವ್. ನಂಗೆ ಅದರಿಂದ ಏನು ಸಿಗತ್ತೆ ಬಿಡುತ್ತೆ ಗೊತ್ತಿಲ್ಲ. ಈ ಆನ್ಲೈನ್ ಇದು ಎಷ್ಟು ಸಮಯ ಇರ್ಬೋದಪ್ಪ, ಹೆಚ್ಚು ಸಮಯ ಐ ಡೋಂಟ್ ನೋ. ಬಟ್ ಓದುವಂಥದ್ದು ಅದು ಪ್ರಾಚೀನ ಕಾಲದಿಂದ ಬಂದಂಥದ್ದು, ವೇದಗಳ ಕಾಲದಿಂದ ಓದ್ತಾ ಇದ್ದಂಥದ್ದು ಅಲ್ವಾ. ಸೊ ಅದಂತೂ ಖಂಡಿತವಾಗಿ ಇರತ್ತಾ. ಪುಸ್ತಕ ಅಂದರೆ ಈ ಪುಸ್ತಕದ ಫಾರ್ಮೆಟಲ್ಲಿ ಇರಲಿಕ್ಕಿಲ್ಲ. ಹೆಚ್ಚು ಅಂದರೆ ಚೇಂಜ್ ಆದರೆ ಏನಾದರೂ ಬೇರೆ ಏನಾದರೂ ಫಾರ್ಮೆಟ್ ಇರ್ಬೋದು. ಆನ್ಲೈನ್ ಅಂದರೆ ಈಗ ಟ್ಯಾಬ ಹಾಗಿರ್ಬೋದು ಮ್ಯಾಕ್ಸಿಮಮ್. ಬಟ್ ಆ ಓದುವಂಥ ಆ ವಿಚಾರ ಅದೇ ಅಲ್ಲ, ಅದೇ ಇರತ್ತಲ್ಲ. ಸೊ ಅದು ದ್ಯಾಟ್ ಈಸ್ ಮೈ ಪ್ಯಾಷನ್. ಅದನ್ನು ನಾನು ನೀವು ಏನೇ ಹೇಳಿದರು, ಏನೇ ಬೈದರು ಅಥವಾ ಎಷ್ಟೇ ಹೊಗಳಿದ್ರು, ನಮಗೇನು ಬೇಕು ನಾವು ಅದೇ ಮಾಡುವಂಥದ್ದಲ್ವಾ. ಸೊ ಅದಕ್ಕೋಸ್ಕರ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್. ನಿಮ್ಮ ಸ್ಟಡೀಸ್ಗಳ ಬಗ್ಗೆ ನೋಡ್ಕೊಳ್ಳಿ. ಯಾಕೆಂದರೆ ನನಗೆ ಐ ಆಮ್ ನಾಟ್ ಅ ಜಾಬ್ ಆಸ್ಪಿರೆಂಟ್. ನನಗೆ ಜಾಬ್ ಬೇಕು ಅಂತ ನಾನು ಸರ್ಚ್ ಮಾಡ್ತಾ ಇಲ್ಲ. ಬಟ್ ಯು ಶುಡ್ ಗೆಟ್ ಅ ಜಾಬ್. ನೀವು ಜಡ್ಜ್ ಎಕ್ಸಾಮ್ ಬರಿಬೇಕಂತಂದರೆ ಆ ಜಡ್ಜ್ ಎಕ್ಸಾಮ್ ಕ್ಲಿಯರ್ ಆಗಬೇಕು. ಸೊ ಸ್ವಲ್ಪ ಸೀರಿಯಸ್ ಆಗಿ ಇನ್ನು ಮುಂದೆ. ಸೊ ಇನ್ನು ಇದು ಹಲವಾರಿದೆ, ನಾವು ಏನೇನು ಕಲ್ತಿದ್ದೇವೆ ಹೇಳುವಂಥದ್ದು. ಪ್ಲಸ್ ಪೀಪಲ್ ಮ್ಯಾನೇಜ್ಮೆಂಟ್ ಅದನ್ನು ಕೂಡ ಕಲ್ತಿದ್ದೇವೆ ಬಿಡಿ. ಸೊ ಅಮೆಝಾನ್ ವಾಟ್ ಅ ಬ್ಯೂಟಿಫುಲ್ ಪ್ರೋಸೆಸ್. ನಾವು ವಿ ಗೆಟ್ ಇನ್ಸ್ಪಿರೇಷನ್ ಫ್ರಮ್ ದ್ಯಾಟ್. ಅಮೆಝಾನ್ ಹೇಳುವಂಥದ್ದು ನಾವು ನೋಡ್ತೇವೆ ಆ ಬುಕ್ಸ್ಗಳನ್ನು ಹೇಗೆ ಅದನ್ನು ಯಾವ ರೀತಿ ಆ ಪ್ರೊಸೆಸ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಸಣ್ಣ ಸಣ್ಣ ವಿಚಾರಗಳಲ್ಲಿ ವಿ ಕ್ಯಾನ್ ಫೈಂಡ್ ಇನ್ಸ್ಪಿರೇಷನ್ ಫ್ರಮ್ ದ್ಯಾಟ್. ಅಮೆಝಾನಲ್ಲಿ ನಮ್ಮ ಬುಕ್ ಸಿಗತ್ತಲ್ಲ, ಇಟ್ಸ್ ನಾಟ್ ದ್ಯಾಟ್ ಈಸಿ ಅದನ್ನು ಲಿಸ್ಟ್ ಮಾಡಿ ಅದನ್ನು ಸೇಲ್ ಮಾಡುವಂಥದ್ದು. ಸುಮ್ಮನೆ ನಾವು ಹಾಕ್ಕೊಳ್ಳೋ ಯಾರೂ ನಂಬಿಕೆ ಕೊಡೋದಿಲ್ಲ, ನಮಗೆ ಆ ಸ್ಲಾಟ್ ಕೊಡೋದಿಲ್ಲ. ಓಕೆ, ಎಸ್. ಈಗಂತೂ ಚಾಟ್ ಜಿ ಪಿ ಟಿ ಇದ್ದರೆ ಸಾಕಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದರೆ ಸಾಕಾ, ಅದನ್ನು ಹೇಗೆ ಅದ್ರ ಬೆನಿಫಿಟ್ ತೊಗೊಳ್ಬೇಕು ಅದು ಗೊತ್ತಿರಬೇಕು. ಸೊ ಚಾಟ್ ಜಿ ಪಿ ಟಿ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ಅದರಿಂದ ನಾವು ಹಲವಾರು ವಿಚಾರಗಳನ್ನ ತೊಗೊಳ್ಬೋದು. ಬಟ್ ವಿತೌಟ್ ಹ್ಯೂಮನ್ ಇಂಟೆಲಿಜೆನ್ಸ್, ಆ ಹ್ಯೂಮನ್ ಎಮೋಷನ್ಸ್ ಆ ಟಚ್ ಇರಲೇಬೇಕು. ನೀವು ಎಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ ಮೇ ಟೇಕ್ ಯುವರ್ ಜಾಬ್ಸ್ ಅಥವಾ ವಾಟ್ ಎವರ್ ಏನೇ ಹೇಳಿ, ಜನ ಏನೇ ಹೇಳಿ, ಬಟ್ ನಮ್ಮ ಒಂದು ಶ್ರದ್ಧೆ ಒಂದು ಇರ್ದಿದ್ರೆ ಅಥವಾ ಅದರ ಪ್ರೀತಿ ಇರ್ದಿದ್ರೆ ಇದೆಲ್ಲ ಇಟ್ ಡಸ್ ನಾಟ್ ಮೇಕ್ ಎನಿ ಸೆನ್ಸ್. ಇದಿಷ್ಟು ಕಲಿತು ಸಹ ಏನೂ ಸೆನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಲಾಸ್ಟ್ ಮಾತು ಹೇಳ್ತೇನೆ ಆಯಿತಾ. ನಿಮಗೆ ಆ್ಯಸ್ ಅ ಜನರಲ್ ಇದು ನಾವು ಚಿಕ್ಕವರಿರುವಾಗ ಕಲಿತಿದ್ವಿ. ಇದು ಸರ್ವಜ್ಞ ಅವರು ಹೇಳಿದ್ದಾರೆ ಬೇರೆ ಇದರಲ್ಲಿ, ಸರ್ವಜ್ಞ ವಚನದಲ್ಲಿ. ಹಾಗೂ ಇನ್ನೊಂದು ಸೋಮೇಶ್ವರ ಶತಕ ಅಂತ ಅದರಲ್ಲಿ ಕಾಣ್ತೇವೆ. ಸೊ ನಾವು ಎಲ್ಲೆಲ್ಲಿಂದ ವಿಚಾರಗಳನ್ನ ಕಲಿಬೋದು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಗೊತ್ತಿರೋರಿಂದ ಕೆಲವೊಂದು ಕಲಿಬೋದು, ಎಲ್ಲ ಪುಸ್ತಕದಿಂದ ಅಂತಲೇ ಅಲ್ಲ. ಕೆಲವೊಮ್ಮೆ ಶಾಸ್ತ್ರಗಳನ್ನ ಕೇಳುತ್ತಮ್ ವಿಚಾರಗಳನ್ನ ಕೇಳಬೇಕು. ಕೆಲವೊಮ್ಮೆ ಮಾಡ್ಪವರಿಂದ ಕಂಡು ಕೆಲಸ ಮಾಡ್ತಿರ್ತಾರೆ, ಅದರಿಂದ ನಾವು ಕಲಿಬೋದು. ಕೆಲವೊಮ್ಮೆ ಸುಜ್ಞಾನದಿಂದ ನೋಡುತ್ತಮ್, ಒಳ್ಳೆ ದೃಷ್ಟಿಯಿಂದ ನೋಡೋದು ಕಲಿಬೇಕು. ಸೊ ಇದು ನಮ್ಮ ಹೇಟರ್ಸ್ಗೆ ಅಥವಾ ಡಿಯರ್ ಟ್ರೋಲ್ಸ್, ಒಳ್ಳೆ ದೃಷ್ಟಿಯಿಂದ ನೋಡಿ, ಆವಾಗ ನಿಮ್ಗೆ ಎಲ್ಲದೂ ಒಳ್ಳೆಯದೇ ಆಗ್ತಾ ಹೋಗುತ್ತೆ. ಹಾಗೂ ಕೆಲವೊಮ್ಮೆ ಸಜ್ಜನ ಸಂಘದಿಂದಲೇ ಅರಿಯಲ್, ಒಳ್ಳೆಯ ಸಹವಾಸದಿಂದ ನೀವು ಕಲ್ತ್ರೆ ಸರ್ವಜ್ಞನಪ್ಪಂ ನರಂ
ಆ ಮನುಷ್ಯ ಏನಿರ್ತಾನೆ ಸರ್ವಜ್ಞನಾಗ್ತಾನಂತೆ. ಸೊ ಸರ್ವಜ್ಞ ಆಗೋದು ಬೇಡ, ಅಟ್ಲೀಸ್ಟ್ ಕೆಲವೊಂದು ವಿಚಾರಗಳನ್ನ ಲೆಟ್ಸ್ ಟ್ರೈ ಟು ಕಲಿಯೋಣ. ಓಕೆ, ಅನ್ಲೆಸ್ ಆ ಒಂದು ಬರೀ ಒಂದು ದ್ವೇಷದ ದೃಷ್ಟಿಯಿಂದ ಅಥವಾ ಇವರು ಹೀಗೆ, ಇವರು ಮೋಸ, ಇವರು ಡಮ್ಮಿ, ಇವರು ಜೆನ್ವಿನ್ ಅಲ್ಲ, ಆಯಿತು ಅವರಿಗೆ ದೇವರು ಸರಿಯಾದ ಬುದ್ಧಿ ಕಲಿಸ್ತಾನೆ ಆ ಥರ ಅವ್ರು ಮಾಡಿದರೆ. ಬಟ್ ನಮ್ಮ ದೃಷ್ಟಿಕೋನ ಸರಿ ಮಾಡ್ಕೊಳ್ಳೋಣ ಅಲ್ಲ. ಓಕೆ, ಸೊ ಇದೊಂದು ನೀನು ಅದೇ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನ್ನ ಮಗಳು ಎಸ್ಸೆಗೆ, ನಮ್ಮ ಸ್ಪೀಚಿಗೆ ಒಂದು ಪ್ರಾವರ್ಬ್ ಕೊಟ್ಟಿದ್ದಾರೆ, ಗಾದೆ ಮಾತು ಕೊಟ್ಟಿದ್ದಾರೆ, ನನಗೆ ಅದನ್ನು ಬರ್ಕೊಡು ಅಂತ ಹೇಳಿದರು. ಎಷ್ಟು ಸತ್ಯವಾದ ಮಾತು. ಆ್ಯಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಅಲ್ವಾ. ನಾವು ಮಾತಾಡೋದಕ್ಕಿಂತ ನಮ್ಮ ಕೃತ್ಯ ಕಾಣುತ್ತೆ. ಅದು ನನ್ನ ಕೃತ್ಯ ಆದರೂ ಇರ್ಬೋದು, ನಿಮ್ಮ ಕೃತ್ಯ ಆದರೂ ಇರ್ಬೋದು. ಸೊ ಲಾಸ್ಟ್ ನಾನು ಇಷ್ಟನ್ನೇ ಹೇಳಿಕ್ಕೆ ಇಷ್ಟಪಡ್ತೇನೆ. ಐ ಡಿಂಟ್ ಸ್ಟಾರ್ಟ್ ದಿಸ್ ಫಾರ್ ಅಪ್ಲಾಸ್ ಅಂದರೆ ಚಪ್ಪಾಳೆಗೋಸ್ಕರ ಇದು ನಾನು ಮಾಡಿದ್ದಲ್ಲ. ಅದಕ್ಕೋಸ್ಕರ ಹೇಟ್ ಮಾಡ್ತೀರಿ ಅಂತ ಕೂಡ ನಾನು ಸ್ಟಾಪ್ ಮಾಡೋಳಲ್ಲ. ನನಗೆ ಯಾವಾಗ ಸ್ಟಾಪ್ ಮಾಡಬೇಕು ಆವಾಗ ನಾನು ಸ್ಟಾಪ್ ಮಾಡ್ತೇನೆ, ನನಗೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಆವಾಗ ನಾನು ಸ್ಟಾರ್ಟ್ ಮಾಡ್ತೇನೆ. ಬಿಕಾಸ್ ಐ ಲವ್ ದಿಸ್ ಜಾಬ್. ನಾನು ದುಡ್ಡು ಮಾಡಬೇಕು ಅಂತ ಈ ಪ್ರೊಫೆಷನ್ ಮಾಡ್ತಾ ಇಲ್ಲ, ನಾನು ಈ ಪ್ರೊಫೆಷನ್ ಮಾಡ್ತಾ ಇರೋ ಕಾರಣಕ್ಕೆ ದುಡ್ಡು ಬರ್ತಾ ಇದೆ. ಇಟ್ಸ್ ಅ ಬೈ ಪ್ರಾಡಕ್ಟ್ ಅಷ್ಟೇ. ಇಟ್ಸ್ ಆ್ಯಸ್ ಕ್ಲಿಯರ್ ಆ್ಯಸ್ ದಿಸ್. ಸೊ ಇಷ್ಟು ಹೇಳ್ತಾ ಪ್ರಮೋಷನ್ ಮಾಡಲಿಕ್ಕೆ ಮರ್ತೆ. ಸೊ ನನ್ನ ಕ್ಲಾಸ್ ಏನಿದೆ, ಯಾರು ಕ್ಲಾಸಸ್ಗಳನ್ನು ಜುಡಿಷರಿ ಎಕ್ಸಾಮ್ಸ್ಗಳಿಗೆ ಕ್ಲಾಸ್ಗಳನ್ನು ಕಲಿಬೇಕು ಅಂತ ಹೇಳಿ ಇಷ್ಟಪಡ್ತಿರೋ ಅವರಿಗೆ ಈ ಅಭಿಜ್ಞಾ legal.in ಅಂತ ಹೇಳುವಂಥ ಒಂದು ವೆಬ್ಸೈಟ್ ಇದೆ, ಅಥವಾ ಅಭಿಜ್ಞಾ ಲಾ ಸೀರೀಸ್ ಅಂತ ಹೇಳುವಂಥ ಆ್ಯಪನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ಕೋರ್ಸಸ್ ಅಂತ ಇದೆ, ಅದರಲ್ಲಿ 3 months ಕೋರ್ಸ್ ಅಥವಾ ಬುಕ್ಸ್ಗಳು ಇದನ್ನೆಲ್ಲವೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಸದ್ಯದಲ್ಲಿ ಒಂದು ಹೊಸದಾದ ಒಂದು ವಿಚಾರ ಐ ಡಿಡ್ ನಾಟ್ ವಾಂಟ್ ಟು ಡಿಸ್ಕ್ಲೋಸ್, ಇಷ್ಟು ಕೂಡಲೇ ಡಿಸ್ಕ್ಲೋಸ್ ಮಾಡಬೇಕಂತ ಇಲ್ಲ, ಬಟ್ ಸಮಥಿಂಗ್ ಒಂದು ಹಿಂಟ್ ಕೊಡ್ತೇನೆ. ವಿ ಆರ್ ಗೆಟಿಂಗ್ ಬಿಗ್ಗರ್, ಬೆಟರ್ ಆ್ಯಂಡ್ ಸ್ಟ್ರಾಂಗರ್, ವಿಚ್ ಈಸ್ ಬೆನಿಫಿಷಿಯಲ್ ಫಾರ್ ಆಲ್ ಜುಡಿಷರಿ ಆಸ್ಪಿರೆಂಟ್ಸ್, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್ ಮತ್ತು ಹಾಗೂ ಲಾ ಸ್ಟೂಡೆಂಟ್ಸ್ಗಳು ಕೂಡ. ಓಕೆ, ಸೊ ಅದರದ್ದು ನಿರೀಕ್ಷೆ ಮಾಡ್ತಾ ಇರಿ. ಸದ್ಯದಲ್ಲೇ ನಾವು ಅದರದ್ದು ಮಾಹಿತಿಯನ್ನು ನೀಡ್ತೇನೆ, ಏನು ಹೊಸ ಇದೇನು ಅಂತ ಹೇಳಿ ಒಂದು ಸಣ್ಣ ಹಿಂಟ್ ಕೊಟ್ಟಿಟ್ಟಿದ್ದೇನೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು.